ಸೊ hello everyone, welcome to all my YouTube channel. ಸೊ ನಾವು ನಿನ್ನೆ ಕ್ಲಾಸ್ ತನಕ ನಾವು ಏನು ಮಾಡ್ತಿದ್ವಿ ಅಂದರೆ ಮೆಂಟಲ್ ಎಬಿಲಿಟಿ PYQ ಸೀರೀಸ್ನ ನೋಡ್ತಿದ್ವಿ. ಸೊ ನಾವು ಇವಾಗಿನ ತನಕ ಟೋಟಲು ನಾವು 8 ಕ್ಲಾಸ್ನ ಮುಗಿಸಿದ್ವಿ. ಇದು 9ನೇ ಕ್ಲಾಸ್ ಆಗಿರುತ್ತೆ. ನಾವು KPSCಯಲ್ಲಿ ಕೇಳಿರುವಂತಹ PYQ ಸೀರೀಸ್ನ ಮಾಡ್ತಿದ್ವಿ. ಸೊ ಇದು ಇವತ್ತಿನ ಕ್ಲಾಸು ಲಾಸ್ಟ್ ಕ್ಲಾಸ್ ಆಗಿರುತ್ತೆ. KPSC PYQ ಸೀರೀಸ್ ಲಾಸ್ಟ್ ಕ್ಲಾಸ್ ಆಗಿರುತ್ತೆ. ಆ್ಯಂಡ್ ಇದಾದಮೇಲೆ ನಿಮಗೆ KA ಕ್ವಶನ್ ಪೇಪರ್ ಸಿಕ್ಕರೆ ಇದರದ್ದು ರಿಲೇಟೆಡ್ PYQ ಸೀರೀಸ್ನ ಮಾಡಿಸ್ತೇನೆ. ಆ್ಯಂಡ್ ಮೊನ್ನೆ ರೀಸೆಂಟಾಗಿ ನಡೆದಿರುವಂಥ KCET ಎಕ್ಸಾಮ್ ಕ್ವಶನ್ಸ್ ಪೇಪರ್ ಕೂಡ ನಾನು ಸಾಲ್ವ್ ಮಾಡಿಸ್ತೇನೆ. ಇದರ ನಂತರ ಇದಾದಮೇಲೆ ನಾವು ಆ್ಯಸ್ ಯೂಶುವಲ್ ಆಗಿ ಸ್ಟಾರ್ಟಿಂಗಲ್ಲಿ ಮಾಡ್ತಿದ್ವಲ್ಲ, ಸೊ ರೀಸನಿಂಗ್ ಕ್ಲಾಸಸ್ಸು ಆ್ಯಂಡ್ ಆ್ಯಪ್ಟಿಟ್ಯೂಡ್ ಕ್ಲಾಸಸ್ನ ಮಾಡ್ತಿದ್ದೀವಿ. ಆ್ಯಪ್ಟಿಟ್ಯೂಡ್ ಕ್ಲಾಸ್ನ ಚಾಪ್ಟರ್ ಮಾಡ್ತಿದ್ವಲ್ಲ, ಸೊ ಅದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ. ಸೊ ಇದು ಏನಂತಂದರೆ ಎಕ್ಸಾಮ್ ನಿಯರ್ ಬೈ ಬರ್ತಿದೆ. ಸೊ KPSC PYQ ಸೀರೀಸ್ ಮಾಡಿಸ್ತೀರ ಅಂತ ಕೇಳಿದಾಗ ಸೊ ಅದ್ರ ತಕ್ಕಂತ ನಾನು ಈ ಸೀರೀಸ್ನ ಮಾಡ್ತಿದ್ದೆ. ಅದಕ್ಕೆ ಇದು ಇವತ್ತಿನ ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸ್ ಆಗಿರ್ತದೆ ಅಂತ. ಯಾಕಂದರೆ KPSC KPSCಯಲ್ಲಿ ಪ್ರೀವಿಯಸ್ ಇಯರ್ 2023 ಕೇಳಿರುವಂಥ ಎಲ್ಲ ಕ್ವಶನ್ಸ್ದು ಸೊಲ್ಯೂಷನ್ ನಾನು ಆಲ್ರೆಡಿ ಬಿಡಿಸಿದ್ದೇನೆ. ಇದು ಇವತ್ತಿನ ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸ್. ಅಲ್ಲಿ ಟೋಟಲ್ 16 ಕ್ವಶನ್ ಇದ್ದಾವೆ. ಸೊ 16 ಕ್ವಶನ್ ಸೊಲ್ಯೂಷನ್ ಬಿಡಿಸಿದ ಮೇಲೆ ಇದು ಸೀರೀಸ್ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಯಾರ್ಯಾರು ಆ ಸೀರೀಸ್ಗಳನ್ನ ಪ್ಲೇಲಿಸ್ಟ್ ನೋಡಿಲ್ಲ, ಆಲ್ರೆಡಿ ಪ್ಲೇಲಿಸ್ಟ್ ಆಗಿದೆ. ಸೊ KPSC PYQ ಸೀರೀಸ್ ಪ್ಲೇಲಿಸ್ಟ್ ಆಗಿದೆ ಯೂಟ್ಯೂಬ್ ಚಾನಲಲ್ಲಿ. ಸೊ ದಯವಿಟ್ಟು ಹೋಗಿ ಎಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಳಿ. ಯಾಕಂತಂದರೆ KPSCಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡೋದ್ರಿಂದ ಒಂದು ಐಡಿಯಾ ಬರುತ್ತೆ ಯಾವ ಥರ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ, ಅದನ್ನು ಹೆಂಗೆ ವಿತಿನ್ ಟೈಮಲ್ಲಿ ಹೇಗೆ ಅದನ್ನು ಸೊಲ್ಯೂಷನ್ ಬಿಡಿಸೋದು ಅಂತ ನಿಮ್ಗೊಂದು ಐಡಿಯಾ, ಯಾವ ಥರ ಕಾನ್ಸೆಪ್ಟ್ಗಳು ಕೇಳ್ತಾರೆ ಅಂತ. ಸೊ ಹಾಗಾದರೆ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಯಾವ್ಯಾವ ಕ್ವಶನ್ಸ್ ಇದ್ದಾವೆ ಅದನ್ನು ಹೇಗೆ ಬಿಡಿಸೋದು ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಕ್ವಶನ್ ಅಂತ. ಸೊ ಫಸ್ಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಫೈಂಡ್ ದ ರಿಮೈಂಡರ್ ವೆನ್ 179 ಫ್ಯಾಕ್ಟೋರಿಯಲ್ ಈಸ್ ಡಿವೈಡೆಡ್ ಬೈ ದಿ 7 ಪವರ್ 28 ಅಂತ. ಈಗ ನೋಡ್ರಿ 179 ಫ್ಯಾಕ್ಟೋರಿಯಲ್ನ 7 ಪವರ್ 28 ಭಾಗಾಕಾರ ಮಾಡಿದಾಗ ರಿಮೈಂಡರ್ ಏನಾಗುತ್ತೆ ಅಂತ ಕೇಳಿದಾರೆ. ಸೊ ಈ ಥರ ಕೇಳಿದಾಗ ನಾವೇನು ಮಾಡಬೇಕಾದ್ರೆ ಫಸ್ಟ್ನೇದಾಗಿ 179 ಡಿವೈಡ್ ಬೈ 7 ಪವರ್ 1 ಪ್ಲಸ್ ಅದೇ ಥರ 179 ಡಿವೈಡ್ ಬೈ 7 ಪವರ್ ಸ್ಕ್ವೇರು ಪ್ಲಸ್ 179 ಡಿವೈಡ್ ಬೈ 7 ಪವರ್ ಕ್ಯೂಬು ಪ್ಲಸ್ ಕಂಟಿನ್ಯೂ ಸೀರೀಸ್ ಕಂಟಿನ್ಯೂ ಆಗುತ್ತೆ. ಯಾಕಂದರೆ 179 ಫ್ಯಾಕ್ಟೋರಿಯಲ್ ಅಂದರೆ 179 ಇಂಟು 178. ಸೊ ಈ ಇಲ್ಲಿಂದ ಗುಣಾಕಾರ 1 ಕಂಟಿನ್ಯೂ ಸೀರೀಸ್ ಆಗುತ್ತೆ. ಇದು ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಇರೋದು, ಕರೆಕ್ಟ್ ಅಲ್ಲ? ಅದಕ್ಕೆ ನಾವು ಯುಕ್ಲಿಡಿಸ್ ಥಿಯರಮ್ ಅಂತ ನಂಬರ್ ಸಿಸ್ಟಮಲ್ಲಿ ಒಂದು ಯುಕ್ಲಿಡಿಸ್ ಥಿಯರಮ್ ಬರುತ್ತೆ. ಆ ಥಿಯರಮ್ ಮೂಲಕ ನಾವು ಬಿಡಿಸಿದಾಗ ಈ ಥರ ಬರ್ಕೋಬೇಕು. ಇದು 7 ಆಗಿರುತ್ತೆ. ಇದು 7. ಆದ್ದರಿಂದ ಇಲ್ಲಿ 179 7 ಪವರ್ 1 ಅಂದರೆ ಏನಾಗುತ್ತೆ 7 ಆಗುತ್ತೆ. ಪ್ಲಸ್ 179 7 ಸ್ಕ್ವೇರ್ ಅಂದರೆ ಏನಾಗುತ್ತೆ ಇಲ್ಲಿ 49 ಅಂತ. ಅದೇ ಥರ 179 ಡಿವೈಡ್ ಬೈ 7 ಪವರ್ ಕ್ಯೂಬ್ ಅಂತ. 7 ಕ್ಯೂಬ್ ಅಂದರೆ ಏನಾಗುತ್ತೆ ನಿಮಗೆ ಗೊತ್ತಿರೋ ಹಾಗೆ 343 ಪ್ಲಸ್ ಹಾಗೆ ಕಂಟಿನ್ಯೂ. ಇಲ್ಲಿ ನೋಡಿ 179ನ ನಾವು 7ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಕ್ವಶಂಟ್ ಏನು ಬರುತ್ತಾ 179ನ ನಾವು 7ರಿಂದ ಡಿವೈಡ್ ಮಾಡಿದರೆ ಇಲ್ಲಿ ನೋಡಿ 7 14. ಸೊ 39 ಉಳಿತು. ಅದೇ ಥರ 7 35 ಅಂತ 4 ಉಳಿತು. ನಮಗೆ 4 ಬರಿಬಾರ್ದು, ಇದು 25ನ ಬರ್ಕೋಬೇಕು. ನಮ್ಮ ಕ್ವಶಂಟ್ ಏನು ಬರುತ್ತಲ್ಲ 25 ಪ್ಲಸ್ ಅದೇ ಥರ 179 ನಾವು 49ಇಂದ ಡಿವೈಡ್ ಮಾಡಿದಾಗ ನಮಗೆ ಏನಾಗುತ್ತೆ 3 ಉಳಿತು. ಅದೇ ಥರ ಇದನ್ನು ನೋಡ್ರಿ ಇಲ್ಲಿ 179ನ 343ಇಂದ ಡಿವೈಡ್ ಮಾಡೋಕ್ಕಾಗಲ್ಲ. ಅದರಿಂದ ಇದು ಚಿಕ್ಕ ಸಂಖ್ಯೆ, ಇದು ದೊಡ್ಡ ಸಂಖ್ಯೆ, ಅದಕ್ಕೆ 0. ಸೊ ಟೋಟಲ್ ನಾವು 25 ಪ್ಲಸ್ 3 ಕೂಡಿಸಿದಾಗ ಏನಾಗುತ್ತೆ 28 ಡಿವೈಡ್ ಬೈ 7ರಿಂದ ಡಿವೈಡ್ ಮಾಡಬೇಕು. ಈಗ 28 ಸಂಖ್ಯೆ ಬಂತು, ಅದನ್ನು ನಮಗೆ 7 ಪವರ್ 28ರಿಂದ ಡಿವೈಡ್ ಮಾಡಬೇಕು. ಅದಕ್ಕೆ 7ರಿಂದ ಡಿವೈಡ್ ಮಾಡಿದ್ರೆ ನಮಗೆ ಏನಾಗುತ್ತೆ ಇಲ್ಲಿ 4ರಿಂದ ಡಿವೈಡ್ ಆಗುತ್ತೆ. 7 1 7 4. ಸೊ ಆನ್ಸರ್ 4 ಬಂತು. ಇಲ್ಲಿ ಕಂಪ್ಲೀಟಾಗಿ 0 ಆಗುತ್ತೆ. 0 ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಕಂಪ್ಲೀಟಾಗಿ ಡಿವೈಡ್ ಆದಾಗ ನಮ್ಗೆ ರಿಮೈಂಡರ್ ಏನಾಗುತ್ತೆ 0 ಬಂದಿರುತ್ತೆ. ಅದಕ್ಕೆ ಅವ್ರು ಕೇಳಿರೋದೇನು ರಿಮೈಂಡರ್. ಅದಕ್ಕೆ ಆಪ್ಷನ್ ನಂಬರ್ ಈಸ್ ದಿ ರೈಟ್ ಆನ್ಸರ್ ಅಂತ. 28ನ್ನು ನಾವು 7ರಿಂದ ಡಿವೈಡ್ ಮಾಡಿದಾಗ ನಮಗೆ 7 4 28 ಕರೆಕ್ಟ್ ಅಲ್ಲ? ನಮ್ಗೆ ರಿಮೈಂಡರ್ನ ಉಳಿತು, ಇಲ್ಲಿ 0 ಉಳಿತು. ಅದಕ್ಕೆ ಆಪ್ಷನ್ ನಂಬರ್ ಈಸ್ ದಿ ರೈಟ್ ಆನ್ಸರ್ ಅಂತ. ಸೊ ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇಲ್ಲಿ ನೋಡಿ ಇದೂ ಸೇಮ್ ನಂಬರ್ ಸಿಸ್ಟಮಲ್ಲಿ ಕೇಳಿರುವಂಥ ಪ್ರಾಬ್ಲಮ್. ಏನಂತ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿ ಕೇಳಿದ್ದಾರೆ. ಏನಂತ ಇಲ್ಲಿ ಯಾವುದೇ ಥರ ಫಾರ್ಮುಲಾ ಬರಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಪ್ಲಸ್ ಮೈನಸ್ ಬರಲ್ಲ. ಏನಂತ ಟ್ರಿಕ್ಸ್ ಯೂಸ್ ಮಾಡೋಕೆ ಅಷ್ಟೇ ಏನಿಲ್ಲ. ಐಡೆಂಟಿಫೈ ದ 2 ಸ್ಟೇಟ್ಮೆಂಟ್ ಅಂತ. ಲೆಟ್ L, M ಆ್ಯಂಡ್ N ಬಿ 3 ಇಂಟಿಜರ್ಸ್ ಅಂತ. ದೆನ್
ಈ ಥರ ಕೊಟ್ಟಾಗ ನಮ್ಗೆ ಯಾವುದೋ ಟ್ರೂ ಸ್ಟೇಟ್ಮೆಂಟ್ ಕಂಡುಹಿಡಿಯೋದು ಕೊಟ್ಟಿದ್ದಾರೆ. ಇದನ್ನು ಬೇಕಿದ್ರೆ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಫಸ್ಟ್ನೇದು ಏನು ಕೊಟ್ಟಿದ್ದಾರೆ, ನಾವು ಎಲ್ ಎಮ್ ಇಲ್ಲಿ ಕರೆಕ್ಟಾಗಿ ಬರ್ಕೊಳ್ಬೇಕಾದ್ರೆ ಏನಂತ, ಫಸ್ಟ್ನೇದು ಆಪ್ಷನ್ ಮೂಲಕ ನಾವು ಎಲ್ ಎಮ್ ಎನ್ ಒಂದು ವ್ಯಾಲ್ಯೂ ತಿಳ್ಕೊರಿ. ಏನಂತ 2, ಇದನ್ನು 3, ಇದನ್ನು 4 ಅಂತ ಅನ್ಕೋರಿ. ಇಲ್ಲಾಂದ್ರೆ ನಿಮಗೆ ಬರೆದು ಬಿಡ್ತೀನಿ ಇಲ್ಲಿ ಬೇಕಿದ್ರೆ. ಫಸ್ಟ್ನೇ ಆಪ್ಷನ್ ಮೂಲಕ ನಾವು ಎಲ್ ವ್ಯಾಲ್ಯೂ ಏನಂತ ತೊಗೊಂಡಿರ್ತೀವಿ, ಎಲ್ ವ್ಯಾಲ್ಯೂ 2, ಎಮ್ ವ್ಯಾಲ್ಯೂ 3, ಅದೇ ಥರ ಎನ್ ವ್ಯಾಲ್ಯೂ 4 ಅಂತ ತೊಗೊಂಡಾಗ ಫಸ್ಟ್ನೇ ಆಪ್ಷನ್ ಏನು ಹೇಳೋಣ, ಎಲ್ ಡಿವೈಡ್ಸ್ ಎಮ್ ಅಂತ. ಎಮ್ಮನ ಎಲ್ ಡಿವೈಡ್ ಮಾಡತ್ತಂತ. ಸೊ ನೋಡ್ರಿ, ಇಲ್ಲಿ ಎಮ್ಮನ ಎಲ್ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಇದು ಫಸ್ಟ್ನೇ ಆಪ್ಷನ್ ತಪ್ಪಾಗುತ್ತೆ, ಎ ತಪ್ಪು. ಅದೇ ಥರ ಎಲ್ ಡಿವೈಡ್ಸ್ ಎಮ್ ಪ್ಲಸ್ ಎನ್ ಅಂತ. ಸೊ ಬಿ ಆಪ್ಷನ್ ಮೂಲಕ ಎಲ್ ಡಿವೈಡ್ಸ್ ಎಮ್ ಪ್ಲಸ್ ಎನ್ ಅಂತ. ನೋಡ್ರಿ, ಇಲ್ಲಿ ಎಮ್ ಪ್ಲಸ್ ಎನ್ ಅಂದರೆ ಏನು, 3 + 4 7 ಅಂತ. 7 / 2 ಅಂತ. ಇದನ್ನು ಡಿವೈಡ್ ಮಾಡೋಕ್ಕಾಗುತ್ತೆ, ಕಂಪ್ಲೀಟಾಗಿ ಡಿವೈಡ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಆಪ್ಷನ್ ನಂಬರ್ ಬಿನೂ ಕೂಡ ಏನಾಗುತ್ತೆ, ರಾಂಗ್ ಆಗಿರುತ್ತೆ. ಕರೆಕ್ಟ್ ಅಲ್ಲ? ಸೊ ಇದು ಒಂದು ನಿಮಿಷ, ಇದು ಹಿಂಗೆ ಯಾಕಾಗುತ್ತೆ. ಸೊ ಅದೇ ನಮಗೇನಂತ ಆಪ್ಷನ್ ನಂಬರ್ ಬಿ ಕೂಡ ರಾಂಗ್ ಆಗಿದೆ. ಅದೇ ಥರ ಸಿ ನೋಡಿ, ಇಲ್ಲಿ ಎಲ್ ಡಿವೈಡ್ಸ್ ಎಮ್ ಎನ್ ಅಂತ. ಅದೇ ಥರ ಸಿ ನೋಡಿ, ಎಲ್ ಡಿವೈಡ್ಸ್ ಎಮ್ ಇಂಟು ಎನ್ ಎಲ್ ಅಂತ. ನೋಡಿ, ಎಮ್ ವ್ಯಾಲ್ಯೂ ಏನಿರುತ್ತೆ 3, 4 ಎನ್ ವ್ಯಾಲ್ಯೂ. ಅದನ್ನು ಎಲ್ ವ್ಯಾಲ್ಯೂ 2. ಸೊ 3 × 4 = 12 / 2. ಇದು ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ, ಆದರೆ ಇದು ಒಂದೇ ಕೊಟ್ಟಿಲ್ಲ. ಇನ್ನೊಂದು ಏನು ಕೊಡೋಣ, ದೆನ್ ಐದರ್ ಎಲ್ ಡಿವೈಡ್ಸ್ ಎಮ್ ಆರ್ ಎಲ್ ಡಿವೈಡ್ಸ್ ಎನ್ ಅಂತ. ಈ ಥರ ಆದಾಗ ನಮಗೆ ಒಂದು ಎಮ್ಮನ್ನು ಎಲ್ಲಾದರೂ ಡಿವೈಡ್ ಮಾಡಬೇಕು ಅಥವಾ ಎನ್ನನ್ನು ಎಲ್ಲಾದರೂ ಡಿವೈಡ್ ಮಾಡೋಕ್ಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಎಮ್ ವ್ಯಾಲ್ಯೂ ಏನಿದೆ 3 ಇದೆ, ಎಲ್ ಡಿವೈಡ್ ಮಾಡೋಕ್ಕಾಗಲ್ಲ. ಅದೇ ಥರ ಎನ್ ವ್ಯಾಲ್ಯೂ ಏನಿದೆ 4 ಇದೆ. ಅದೇ ಥರ ಎಲ್ ವ್ಯಾಲ್ಯೂ ಏನಿದೆ 2 ಇದೆ. ಇದು ಡಿವೈಡ್ ಮಾಡ್ಬೋದು, ಬಟ್ ಇದು ಡಿವೈಡ್ ಮಾಡೋಕ್ಕಲ್ಲ. ಆದ್ದರಿಂದ ಆಪ್ಷನ್ ನಂಬರ್ ಸಿ ಕೂಡ ರಾಂಗ್ ಆಗಿರುತ್ತೆ. ಇವು 3 ಆಪ್ಷನ್ ತಪ್ಪಾದಾಗ ನಮಗೆ ರೈಟ್ ಆನ್ಸರ್ ಯಾವುದಾಗುತ್ತೆ, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಡಿನು ಇದಕ್ಕೆ ರೈಟ್ ಅಂದರೆ, ಲೆಟ್ ಎಲ್ ಬಿ ಎನಿ ಪ್ರೈಮ್ ನಂಬರ್ ಅಂತ. ಎಲ್ಲನ್ನು ನಾವು ಯಾವುದಾದ್ರೂ ಒಂದು ಅವಿಭಾಜ್ಯ ಸಂಖ್ಯೆ ತೊಗೊಂಡಾಗ ಅದೇನು ಮಾಡುತ್ತೆ, ಎಲ್ ಡಿವೈಡ್ಸ್ ಎಮ್ ಎನ್ ಅಂತ. ದೆನ್ ಐದರ್ ಎಲ್ ಡಿವೈಡ್ಸ್ ಎಮ್ ಆರ್ ಎಲ್ ಡಿವೈಡ್ಸ್ ಎನ್ ಅಂತ. ನೋಡಿ, ಇಲ್ಲಿ ನಾವು ಎಲ್ಲನ ಒಂದು ಅವಿಭಾಜ್ಯ ಸಂಖ್ಯೆ ಅಂತ ತೊಗೊಂಡಿರ್ತೀವಿ, ಪ್ರೈಮ್ ನಂಬರ್ ಅಂತ. ಈ ಪ್ರೈಮ್ ನಂಬರ್ ಅದು ನಿಮಗೆ ಗೊತ್ತಿರಬೇಕು. ಯಾವ ವ್ಯಾಲ್ಯೂ 2, 3, 5, 7 ಅಂದರೆ ಅದು ಸ್ವತಃ ಡಿವೈಡ್ ಆಗಬೇಕು, ಬೇರೆ ಮಗ್ಗೆಯಲ್ಲಿ ಅದು ಬಂದಿರಬಾರ್ದು ಅಂತ ನಂಬರ್ಗೆ ನಾವು ಪ್ರೈಮ್ ನಂಬರ್ ಕರಿತೀವಿ. ಅದೇ ಥರ 11, 13. ಇಲ್ಲಿ ನೋಡಿ, ಎಲ್ಲ ನಾವು 2 ಅಂತ ತೊಗೊಂಡಾಗ ಇದು ಡಿವೈಡ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಅದೇ ಥರ 3 ಅಂತ ತೊಗೊಂಡ್ರೆ ಇದು 3 ಡಿವೈಡ್ ಮಾಡುತ್ತೆ. 4 ಮತ್ತು 5 ತೊಗೊಂಡ್ರೆ ಸೊ ಮುಂದೆ ಬರುವಂಥ ಸಂಖ್ಯೆಗಳನ್ನ ಡಿವೈಡ್ ಮಾಡುತ್ತೆ ಅಂತ. ಆ ಥರ ಅದು ಇಶ್ಯೂ ಮಾಡ್ಕೊಂಡು ನಾವು ಸೊಲ್ಯೂಷನ್ ಬಿಡಿಸಬೇಕು. ಸೊ ಆದ್ದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದಂತ. ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ಯಾವ ಥರ ಕೇಳಿದಾರೆ ಅಂದರೆ, ಇದು ನೆಕ್ಸ್ಟ್ ಪ್ರಾಬ್ಲಮ್ ನಿಮಗೆ ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಇರುವಂಥ ಒಂದು ಪ್ರಾಬ್ಲಮ್. ಏನಂತ ಕೇಳಿದರೆ, ಎ ಆ್ಯಂಡ್ ಬಿ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 10 and 15 days ಅಂತ ರೆಸ್ಪೆಕ್ಟಿವ್ಲಿ. ಇಫ್ ಆಫ್ಟರ್ ವರ್ಕಿಂಗ್ ಅಲೋನ್ ಫಾರ್ 4 days ಎ ಲೀವ್ಸ್ ದಿ ವರ್ಕ್. ಇದು ಎ, ಇದು ಕ್ಯಾಪಿಟಲ್ ಎ ಆಗಬೇಕು ಆ್ಯಕ್ಚುಲಿ. ಎ ಲೀವ್ಸ್ ದಿ ವರ್ಕ್ ಆ್ಯಂಡ್ ಗೋಸ್ ಹೋಮ್, ದೆನ್ ಹೌ ಲಾಂಗ್ ವುಡ್ ಬಿ ಅಂತ. ಇದು ಕ್ಯಾಪಿಟಲ್ ಬಿ ಟೇಕ್ ಟು ಫಿನಿಶ್ ದಿ ರಿಮೈನಿಂಗ್ ವರ್ಕ್ ಅಂತ. ಏನು ಕಟ್ಟಿದ್ರೆ, ಎ ಒಬ್ಬನು 10 ದಿನದಲ್ಲಿ ವರ್ಕ್ ಮಾಡ್ತಾನೆ, ಬಿನು ಏನು ಒಂದು ಕೆಲಸವನ್ನು 15 ದಿನದಲ್ಲಿ ಕೆಲಸ ಮಾಡ್ತಾನೆ. ಸೊ ಇವೆರಡರ ಎಲ್ ಸಿ ಎಮ್ ನಾವು ತೆಗೆದಾಗ ಏನಾಗುತ್ತೆ, 30. ಕರೆಕ್ಟಲ್ಲಿ 10 3 15 ಇಷ್ಟು ಕೊಟ್ಟ. ನಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದ, ಇಷ್ಟು ಕೊಟ್ಟಿದ್ದಾನೆ. ಏನು ಮಾಡ್ತಾನೆ, 4 ದಿನ ಆದಮೇಲೆ ಆ ಕೆಲಸವನ್ನು ಬಿಟ್ಟು ಮನೆಗೆ ಹೋಗ್ತಾನೆ. ಆಮೇಲೆ ಬಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂತ ಹೇಳಿದಾನೆ. ಆದ್ದರಿಂದ ನಮಗೆ ಇಲ್ಲಿ ಟೋಟಲ್ ವರ್ಕ್ ಎಷ್ಟಿದೆ, 30 ಮೈನಸ್. ಯಾಕಂದರೆ ಬಿಟ್ಟು ಹೋಗಿದ್ದಾನಲ್ಲ, ಅದಕ್ಕೆ ಬಿಟ್ಟು ಹೋಗಿದ್ದಾನೆ ಅಂದರೆ ಅದಕ್ಕೆ ಎಷ್ಟು ದಿನಗಳಾದಮೇಲೆ, 4 ದಿನಗಳಾದಮೇಲೆ. ಬಿ ಎ ವ್ಯಾಲ್ಯೂ ಏನಿದೆ, 3 ಇದೆ. 3 ಡಿವೈಡೆಡ್ ಬೈ ಎ ಎಫಿಸಿಯೆಂಟ್. ಇದು ಎಫಿಸಿಯನ್ಸಿ ಅಂತ ಕರೀತಾರೆ ಇದಕ್ಕೆ. ಅಂದರೆ ಅವನು ಕೆಪಾಸಿಟಿ, ಎಫಿಸಿಯನ್ಸಿ ಇರ್ಬೋದು ಅಥವಾ ಒಂದು ಸಾಮರ್ಥ್ಯ. ಇದು ಕನ್ನಡದಲ್ಲಿ ಆದರೆ ಸಾಮರ್ಥ್ಯ. ಒಂದು ಎಫಿಸಿಯನ್ಸಿ ಎಷ್ಟಿದೆ, ಇದು ವರ್ಕ್ ಟೈಮಿಂಗ್, ಇದು ಡೇಸ್ಗಳು ತೊಗೊಂಡಿದ್ದು, ಇದು ಎಫಿಸಿಯನ್ಸಿ ಅಂತ. ಇದು ವರ್ಕ್ ಇರೋದು. ಕರೆಕ್ಟಲ್ಲ? ಡಿವೈಡೆಡ್ ಬೈ ಇದು ಬಿ ಎಷ್ಟು ದಿನದಲ್ಲಿ ಎಫಿಸಿಯನ್ಸಿ, ಬಿದು ಎಫಿಸಿಯನ್ಸಿ ಎಷ್ಟು 2 ಅಂತ. ಯಾಕಂದರೆ ಇಲ್ಲಿ ಎ ವ್ಯಾಲ್ಯೂ ತೊಗೋಬಾರ್ದು, ಬಿ ಅಷ್ಟೇ ಕೇಳಿದಾರಲ್ಲ ಅದಕ್ಕೆ. ಆದ್ದರಿಂದ 30 ಮೈನಸ್ 4 3 12 ಡಿವೈಡ್ ಬೈ 2 ಅಂತ. ಆದ್ದರಿಂದ 30 ಮೈನಸ್ 12 ಏನು ಮಾಡಿದ್ದು ಎಷ್ಟಾಗುತ್ತೆ, 18. 18 ಡಿವೈಡ್ ಬೈ 2 ಅಂದರೆ ಏನಾಗುತ್ತೆ, 9 days ಆಗುತ್ತೆ ಅಂತ. ಆದ್ದರಿಂದ ಬಿ ಒಬ್ಬನೇ ಅದೇ ಕೆಲಸವನ್ನು ಮಾಡೋಕ್ಕೆ ಎಷ್ಟು ದಿನ ತೊಗೊತಾನೆ,
9 ದಿನ ತೊಗೊತಾನೆ. ಅದಕ್ಕೆ ಬಿ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್ ಅಂತ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇದು ಪರ್ಸೆಂಟೇಜಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್ ನಾನು ನಿಮ್ಗೆ ಆಲ್ರೆಡಿ ಕಲಿಸಿದ್ದೀನಿ. ಇದು ಪರ್ಸೆಂಟೇಜ್ ಚಾಪ್ಟರ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇದು ನಮ್ಮ ಯೂಟ್ಯೂಬಲ್ಲಿ ಪ್ಲೇಲಿಸ್ಟ್ ಕೂಡ ಮಾಡಿದ್ದೀನಿ ನಾನು ಪರ್ಸೆಂಟೇಜ್ ಚಾಪ್ಟರ್ ರಿಲೇಟೆಡ್. ಸೊ ಯಾರ್ಯಾರು ನೋಡಲಿಲ್ಲ ಅದನ್ನು ದಯವಿಟ್ಟು ಹೋಗಿ ಯೂಸ್ ಮಾಡಿಕೊಟ್ರೆ ಅಂತ. ಇದು ಯಾವ ಥರ ಕಾನ್ಸೆಪ್ಟ್ ಇರುತ್ತೆ ಅಂದರೆ ಪರ್ಸೆಂಟೇಜಲ್ಲಿ ನಾನು ವೆನ್ ಡಯಾಗ್ರಾಮ್ ಕಾನ್ಸೆಪ್ಟ್ ನಿಮ್ಗೆ ಹೇಳಿದ್ದೆ. ವೆನ್ ಡಯಾಗ್ರಾಮಲ್ಲಿ ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿ ಏನಂತ ಕೊಟ್ಟಿದ್ದಾನೆ, ಇಂಡಿಯನ್ ಎಕ್ಸಾಮಿನೇಷನ್ 48% ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಫಿಸಿಕ್ಸ್, 32% ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಮ್ಯಾಥಮೆಟಿಕ್ಸ್ ಅಂತ, ಆ್ಯಂಡ್ 20% ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಬೋತ್ ದಿ ಸಬ್ಜೆಕ್ಟ್ಸ್ ಇಫ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪಾಸ್ಡ್ ಎಕ್ಸಾಮಿನೇಷನ್ ವಾಸ್ 880 ಅಂತ. 880. ಹೌ ಮೆನಿ ಸ್ಟೂಡೆಂಟ್ಸ್ ಅಪಿಯರ್ಡ್ ಇನ್ ದಿ ಎಕ್ಸಾಮಿನೇಷನ್ಸ್ ಇಫ್ ದಿ ಎಕ್ಸಾಮಿನೇಷನ್ ಕನ್ಸಿಸ್ಟೆಡ್ ಓನ್ಲಿ ಆಫ್ ದೀಸ್ 2 ಸಬ್ಜೆಕ್ಟ್ಸ್ ಅಂತ ಈ ಥರ ಕೇಳಿದಾನೆ. ನಾನು ನಿಮ್ಗೆ ಆಲ್ರೆಡಿ ಮಾಡಿಸಿದ್ದೆ. ಇದನ್ನು 2 ಮೆಥಡಲ್ಲಿ ಮಾಡೋದು. ಒಂದು ನೀವು ಡೈಗ್ರಾಮ್ ನೋಡಿಕೊಂಡೇ ಮಾಡ್ಬೋದು, ಇನ್ನೊಂದು ಫಾರ್ಮುಲಾ ಮೆಥಡ್ ಮಾಡ್ಬೋದು. ಸೊ ಫಸ್ಟ್ನೇದಾಗಿ ನಾನು ಡೈಗ್ರಾಮಲ್ಲಿ ಹೇಳ್ತೇನೆ. ಇವಾಗ ಡೈಗ್ರಾಮಲ್ಲಿ ಅಂದರೆ ನಿಮಗೆ ಟೈಮು ಉಳಿದು ಬರುತ್ತೆ ಜಲ್ದಿಯಾಗಿ. ಇದು ನಿಮಗೆ ಫಿಸಿಕ್ಸ್ ಪೇಪರ್, ಫಿಸಿಕ್ಸ್. ಇದು ಮ್ಯಾಥಮೆಟಿಕ್ಸ್ ಪೇಪರ್. ಇದು ಏನಂತಂದರೆ ಎರಡರದ್ದು, ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಎರಡು ಕೂಡ. ಫಸ್ಟ್ನೇದಾಗಿ ನಮಗೆ ಎರಡರ ನಡುವೆ ಇರೋದು, ಎರಡು ಪೇಪರಲ್ಲಿ ಫೇಲ್ ಆದರೂ ಎಷ್ಟು 20%, ಕರೆಕ್ಟ್ ಅಲ್ಲ? ಈಗ ನಮಗೆ ಓನ್ಲಿ ಫಿಸಿಕ್ಸ್ ಬೇಕಂದರೆ ಇದಷ್ಟೇ ಕನ್ಸಿಡರ್ ಮಾಡಬೇಕು. ಇದು ಬಿಟ್ಟು ಇದನ್ನಿಷ್ಟು ಕನ್ಸಿಡರ್ ಮಾಡಬೇಕು, ಕರೆಕ್ಟ್ ಅಲ್ಲ? ಅದಕ್ಕೆ ಓನ್ಲಿ ಫಿಸಿಕ್ಸ್ ಬೇಕಂದರೆ ನಮಗೆ 48ಅಲ್ಲಿ 20 ತೆಗಿಬೇಕು. 48ಅಲ್ಲಿ 20 ತೆಗೆದ್ರೆ ಎಷ್ಟು? 28. ಅದೇ ಥರ ಓನ್ಲಿ ಮ್ಯಾಥಮೆಟಿಕ್ಸ್ ಬೇಕಾದರೆ ಏನು ಮಾಡಬೇಕು? 32ಅಲ್ಲಿ ಮ್ಯಾಥಮೆಟಿಕ್ಸ್ ಎಷ್ಟು ಇರೋದು? 32ಅಲ್ಲಿ 20 ತೆಗೆದ್ರೆ ಎಷ್ಟು ಉಳುತ್ತೆ? 12 ಅಂತ. ಆದ್ದರಿಂದ ಇವೆರಡು ಕೂಡಿಸಿ ಟೋಟಲ್ ನಮಗೆ ಎಷ್ಟು ಬರುತ್ತೆ ವ್ಯಾಲ್ಯೂ? ಟೋಟಲ್ ಫೇಲ್ ಆದವ್ರ ಸಂಖ್ಯೆ, ಟೋಟಲ್ ಫೇಲ್ ಕ್ಯಾಂಡಿಡೇಟ್ಸ್ ಎಷ್ಟು? 28 + 20 48. 48 + 2 50. 50 ಪ್ಲಸ್ ಇದು 10 60 ಅಂತ. ಸೊ 60% ಅಂತ. ಟೋಟಲ್ ಫೇಲ್ ಆದವ್ರ ಸ್ಟೂಡೆಂಟ್ಸ್ ಎಷ್ಟು? 60. ಬಟ್ ನಮಗೇನು ಕೇಳಿದಾರೆ ಅವರು? ಪಾಸ್ ಆದರು. ಪಾಸ್ ಆಗಬೇಕಂದ್ರೆ ಈಗ ಒಂದು ಕ್ಲಾಸಲ್ಲಿ 100% ಇದ್ದಾರೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಫೇಲು ಪ್ಲಸ್ ಪಾಸ್ ಇರ್ತಾರೆ, ಕರೆಕ್ಟಾ? ಅದರಲ್ಲಿ 100%ಅಲ್ಲಿ ಫೇಲ್ ಆದವ್ರ ಸಂಖ್ಯೆ ಎಷ್ಟಿದೆ? 60% ಇದೆ. ಪಾಸ್ ಆದವ್ರ ಸಂಖ್ಯೆ ಗೊತ್ತಿಲ್ಲ. ಪಾಸ್ ಆದವ್ರ ಸಂಖ್ಯೆ ಎಷ್ಟಾಗುತ್ತೆ? 100ಅಲ್ಲಿ 60 ತೆಗೆದ್ರೆ ಎಷ್ಟು? 40% ಇದೆ, ಕರೆಕ್ಟ್ ಅಲ್ಲ? 40%. ಇಲ್ಲಿ ನೋಡಿ ನಮಗೆ 40% ವ್ಯಾಲ್ಯೂ ಕೊಟ್ಟಿದ್ದಾನೆ. ಟೋಟಲ್ ಪಾಸ್ ಆದವ್ರ ಸಂಖ್ಯೆ ಎಷ್ಟಿದೆ? 880 ಅಂತ. ಆದ್ದರಿಂದ ಇಲ್ಲೇ ಬರ್ಕೊಳ್ಳಿ ಮುಂದೆ 880 ವ್ಯಾಲ್ಯೂ ಎದರದ್ದು? ಪಾಸ್ ಆದವ್ರ ಸಂಖ್ಯೆ 40% ಇಂಟು 100 ಅಂತ. ಯಾಕಂದರೆ ಈ ಪರ್ಸೆಂಟೇಜ್ ಇದ್ದು ಮೇಲುಗಡೆ ಹೋಗಿ 100 ಆಗುತ್ತೆ ಅಂತ. ಇದು 10 ಕ್ಯಾನ್ಸಲ್, 4 4 22. ಆದ್ದರಿಂದ ಟೋಟಲ್ ಸಂಖ್ಯೆ ಎಷ್ಟು? 2200 ಅಂತ. ಟೋಟಲ್ ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿತ್ತು? 2200 ಅಂತ. ಆದ್ದರಿಂದ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಅಂತ. ಇದನ್ನು ನೀವು ನಾನು ನಿಮ್ಗೆ ಹೇಳಿದ್ದೆ ಇನ್ನೊಂದು ಫಾರ್ಮುಲಾ ಮೆಥಡ್ ಟೈಪ್ ಹೆಂಗೆ ಮಾಡೋಂತ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಫಾರ್ಮುಲಾ ಮೆಥಡಲ್ಲಿ ಅಂದರೆ ಎನ್ ಆಫ್ ಫಿಸಿಕ್ಸ್ ಯೂನಿಯನ್ ಬಿ, ಯೂನಿಯನ್ ಎಮ್ ಅಲ್ಲ ಇದು, ಯೂನಿಯನ್ ಎಮ್. ಸೊ ಎನ್ ಆಫ್ ಫಿಸಿಕ್ಸ್ ಪೇಪರ್ ಪ್ಲಸ್ ಎನ್ ಆಫ್ ಮ್ಯಾಥಮೆಟಿಕ್ಸ್ ಪೇಪರ್ ಮೈನಸ್ ಎನ್ ಆಫ್ ನಮಗೆ ಪಿ ಇಂಟರ್ಸೆಕ್ಷನ್ ಎಮ್ ಅಂತ ತೊಗೋಬೇಕಿಲ್ಲಿ. ಆದ್ದರಿಂದ ನಮಗೆ ಟೋಟಲ್ ಸಂಖ್ಯೆಯಲ್ಲಿ ಗೊತ್ತಿಲ್ಲ. ಫಿಸಿಕ್ಸ್ ಇದು ಎಷ್ಟು ಕೊಟ್ಟಿದ್ದಾರೆ? 48% ಪ್ಲಸ್ ಮ್ಯಾಥಮೆಟಿಕ್ಸ್ ಎಷ್ಟು ಕೊಟ್ಟಿದ್ದಾರೆ? 32%. ಮತ್ತು ಎರಡರಲ್ಲಿ ಫೇಲ್ ಆದವರು ಎಷ್ಟು? 20%. ಎರಡರಲ್ಲಿ ಪಾಸ್ ಆದವ್ರು ಕೊಟ್ಟಿಲ್ಲ ಟೋಟಲ್. ಸೊ ನಮ್ಗೆ ಪಾಸ್ ಆದವ್ರ ಸಂಖ್ಯೆ, ಟೋಟಲ್ ಫೇಲ್ ಆದವ್ರದ್ದು ಕಂಡಿಡಿ ಅಂತಂದರೆ 48 + 32 ಎಷ್ಟಾಗುತ್ತೆ? ನಮಗೆ 80 ಆಗುತ್ತೆ, ಕರೆಕ್ಟ್ ಅಲ್ಲ? 80 - 60, 80 - 20 ತೆಗೆದ್ರೆ ಎಷ್ಟು? 60%. ಇದು ಟೋಟಲ್ ಫೇಲ್ ಆದವ್ರದ್ದು ಸಂಖ್ಯೆ, ಟೋಟಲ್ ಫೇಲ್ ಸಂಖ್ಯೆ ಎನ್ ಆಫ್ ಪಿ ಯೂನಿಯನ್ ಎಮ್ ಅಂತ. ಈಗ ನಾನು ಟೋಟಲ್ ಫೇಲ್ ಆದರೆ ಟೋಟಲ್ ನೀವು ಪಾಸ್ನ ನಾನು ಹೇಳಿದ್ನಲ್ಲ, ಟೋಟಲ್ ಪಾಸ್ ಕಂಡುಹಿಡಬೇಕಾದ್ರೆ ಹೇಗಂತ. ಆದ್ದರಿಂದ ಟೋಟಲ್ ಪಾಸ್ ಎಷ್ಟು ಸ್ಟೂಡೆಂಟ್ಸ್ ಅಂತ. ಟೋಟಲ್ ಪಾಸ್ ಅಂದರೆ 100ಅಲ್ಲಿ 60% ತೆಗೆದುಬಿಟ್ರೆ ನಮಗೆ ಟೋಟಲ್ ಪಾಸ್ ಸಂಖ್ಯೆ ಸಿಕ್ತು. 100%ಅಲ್ಲಿ ಟೋಟಲ್ 60 ತೆಗೆದ್ರೆ 40% ಬಂತು. ಇದು ಪಾಸ್ ಆದವರು. ನಮಗೆ ಪಾಸ್ ಆದವ್ರ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ? 880. ಅದರಲ್ಲಿ 40% ಪಾಸ್ ಆದವರು ಇಂಟು 100 ಅಂತ. 100 ಆಗ ಟೋಟಲ್ ಸ್ಟೂಡೆಂಟ್ಸ್ ಇದ್ದವರು ಎಷ್ಟು? 100 ಅಂತ. ಅದರಿಂದ 4 1 0 0, 4 1 4 2 ಅಂತ. ಆದ್ದರಿಂದ ಟೋಟಲ್ ಎಷ್ಟು ಕ್ಯಾಂಡಿಡೇಟ್ಸ್ ಇದ್ದಾರೆ? 2200 ಇಸ್ ದಿ ರೈಟ್ ಆನ್ಸರ್. ಆದ್ದರಿಂದ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಅದೇ ಥರ ಏನು ನೋಡಿ, ಇದನ್ನು ನಂಬರ್ ಸಿಸ್ಟಮಲ್ಲಿ ಇರುವಂಥ ಒಂದು ಕಾನ್ಸೆಪ್ಟು. ಫೈಂಡ್ ದ ಲೀಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 18, 24, 30, 42 ವಿಲ್ ಲಿವ್ ಇನ್ ಈಚ್ ಕೇಸ್ ದ ಸೇಮ್ ರಿಮೈಂಡರ್ 1 ಅಂತ. ಈಗ ಒಂದು 18 ಇದೆ ನಂಬರ್, ಅದು 24 ಇದೆ, ಒಂದು 30 ಇದೆ ಆ್ಯಂಡ್ 42 ಇದೆ. ಈ ನಂಬರ್ಗಳಿಂದ ನಾವು ಒಂದು ಸಂಖ್ಯೆ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಗಳಲ್ಲಿ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ 1 ಆಗಿರುವಂಥದ್ದು ಯಾವುದು ಸಂಖ್ಯೆ ಕಂಡುಹಿಡಿರಿ ಅಂತ ಕೊಟ್ಟಿದ್ದಾರೆ.
ಸೊ ಈ ಥರ ನೀವು ಕೇಳಿದಾಗ ನೀವೇನು ಮಾಡ್ಬೇಕಂದ್ರೆ ನೀವು 18ರಿಂದ ಈ ಸಂಖ್ಯೆನ ಬಿಡಿಸಿ ನೋಡೋದು, 24ರಿಂದ ಈ ಸಂಖ್ಯೆನ ಬಿಡಿಸಿ ನೋಡೋದು, ಆ ಥರ ಮಾಡಬಾರ್ದು. ನೀವೇನಾದರೂ ಎಕ್ಸಾಮಲ್ಲಿ ನಮಗೆ ಟೈಮ್ ಉಳಿಬೇಕಂದ್ರೆ ನಾವು ಶಾರ್ಟ್ಕಟ್ ಅಪ್ರೋಚ್ ಮಾಡೋಕೆ ಹೆಂಗಂತ ಈಗ ನೋಡಿ, ಇದು ಇಲ್ಲಿ ಏನಿದೆ 18 ಇದೆ, 24 ಇದೆ, 30 ಇದೆ, ಮತ್ತು 42 ಇದೆ. ಇವು ಎಲ್ಲ ಒಂದು ಮಗ್ಗಿಯಲ್ಲಿ ಬರ್ತಾವೆ. ಯಾವ ಮಗ್ಗಿಯಲ್ಲಿ? 2ರ ಮಗ್ಗಿಲೂ ಬರ್ತಾವೆ, 3ರ ಮಗ್ಗಿಲೂ ಬರ್ತಾವೆ, ಅದೇ ಥರ 6ರ ಮಗ್ಗಿಯಲ್ಲಿ ಬರ್ತಾವೆ. ಸೊ ಈ ಥರ ಮಗ್ಗಿಗಳು ಬರ್ತಾವೆ. ನಮಗೇನು ಮಾಡ್ಬೇಕು, ನಾವು ಫಸ್ಟು ನಾವು 3ರ ಮಗ್ಗಿಯಲ್ಲಿ ತೊಗೊಳ್ರಿ. ನೀವು ಬೇಕಿದ್ರೆ 3ರ ಮಗ್ಗಿಯಲ್ಲಿ ತೊಗೊಂಡು ನೋಡ್ರಿ. 3ರ ಮಗ್ಗಿಯಿಂದ ನಿಮಗೆ ಗೊತ್ತಿರಬೇಕು. 3ರ ಮಗ್ಗಿ ಅಂದರೆ ನಾವು 3ರ ಮಗ್ಗಿ ಅಥವಾ 3ರಿಂದ ಯಾವುದೋ ಒಂದು ಸಂಖ್ಯೆನ ಡಿವೈಡ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಅಲ್ಲಿ ಕೊಟ್ಟಿರುವಂಥ ಯಾವುದೋ ಒಂದು ಸಂಖ್ಯೆನ ಸಮ್ ಆಫ್ ಆಲ್ ಡಿಜಿಟ್ಸ್ ಆಫ್ ದಿ ನಂಬರ್ ಅಂತ. ಆಲ್ ಡಿಜಿಟ್ಸ್ ಆಫ್ ನಂಬರ್. ಆ ಸಮ್ ಆಫ್ ಆಲ್ ಡಿಜಿಟ್ಸ್ ಆಫ್ ನಂಬರ್ ಅದೇ 3ರ ಮಗ್ಗಿಯಲ್ಲಿ ಬಂತಂದರೆ ಅದು 3ರಿಂದ ಡಿವೈಡ್ ಆಗುತ್ತೆ. ಅದೇ ನೋಡಿ, ಈಗ ಎಕ್ಸಾಂಪಲ್ 2521 ಕೂಡಿಸಿರಿ ಎಷ್ಟಾಗುತ್ತೆ? 7 + 2 9, 9 + 1 10. ಈ 10 3ರ ಮಗ್ಗಿಯಲ್ಲಿ 3ರಿಂದ ಡಿವೈಡ್ ಮಾಡೋದಕ್ಕೆ ಬರುತ್ತಾ? 3ರ ಮಗ್ಗಿಯಲ್ಲಿ ಬರಲ್ಲ, ಅದಕ್ಕೆ ಇದು ಡಿವೈಡ್ ಆಗಲ್ಲ. ಕರೆಕ್ಟ್ ಅಲ್ಲ? ಅದೇ ಇದು 3ರ ಮಗ್ಗಿಯಲ್ಲಿ ಬಂತಂದರೆ ಡಿವೈಡ್ ಆಗುತ್ತೆ. ಇಲ್ಲಿ ರಿಮೈಂಡರ್ ಏನು ಉಳಿತಾ? 10/3 ಅಂದರೆ 1 ರಿಮೈಂಡರ್ ಉಳಿತು. ಅದೇ ಥರ ಬೇರೆದು ನೋಡಿ. ಅದೇ ಥರ ಇದ್ರದ್ದು ರಿಮೈಂಡರ್ 2 4 6 + 2 8 ಅಂತ. 8ಅನ್ನು 3ರಿಂದ ಡಿವೈಡ್ ಮಾಡಿದ್ರೆ ನಮಗೆ ರಿಮೈಂಡರ್ 2 ಬರಲ್ಲ, ಇದು ತಪ್ಪು. ಅದೇ ಥರ 2 5 7 + 1 8 8 + 9 17/3 ಮಾಡಿದ್ರೆ ನಮಗೆ 2 ರಿಮೈಂಡರ್ ಬರುತ್ತೆ, ಇದೂ ಬರಲ್ಲ. ಅದೇ ಥರ ಇದು ನೋಡಿ 6 + 8 14 14 + 9 23 ಅಂತ. 23/2 ಮಾಡಿದ್ರು 23/3 ಮಾಡಬೇಕಲ್ಲ, ಅವಾಗ ರಿಮೈಂಡರ್ 2 ಬರುತ್ತೆ. ಸೊ ಇದೂ ಬರಲ್ಲ. ನಮ್ಗೆ ಆಪ್ಷನ್ ಯಾವ್ದು ರೈಟ್ ಇರುತ್ತೋ ಈ ರೀತಿ ರೈಟ್ ಆನ್ಸರ್ ಅಂತ. ಇಲ್ಲ ನೀವು ಇನ್ ಕೇಸ್ ನಾವು ಪ್ರತಿಯೊಂದು 18 24ರಿಂದ ಡಿವೈಡ್ ಮಾಡಿ ನೋಡ್ತೀವಿ ಮಾಡಿದ್ರು ನಿಮಗೆ 2521 ಇದೆ ರೈಟ್ ಆನ್ಸರ್ ಬರ್ತಂತ. ಸೊ ನಿಮಗೆ ಶಾರ್ಟ್ಕಟ್ ಅಪ್ರೋಚ್ ಯಾವಾಗಲೂ ಶಾರ್ಟ್ಕಟ್ ಅಪ್ರೋಚ್ ಅಪ್ಲೈ ಮಾಡಬೇಕು. ಇಲ್ಲಿ ನೀವು ಕೇಳ್ಬೋದು 2ರ ಮಗ್ಗಿಯಿಂದ ಇದಕ್ಕೆ ಚೆಕ್ ಮಾಡಲ್ಲ ಅಂತ. 2ರ ಮಗ್ಗಿಯಿಂದ ನೋಡಿ, ಇಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಬಟ್ ಇಲ್ಲಿ 1 ಉಳಿತು ರಿಮೈಂಡರ್, ಇಲ್ಲಿನೂ 1 ಉಳಿತು. ಅದಕ್ಕೆ ನಾನು 2ರಿಂದ ಚೆಕ್ ಮಾಡಲಿಲ್ಲ. ಅದೇ ನೀವು 3ರಿಂದ ಚೆಕ್ ಮಾಡಿದ್ರೆ ಡೈರೆಕ್ಟಾಗಿ ಬಂದುಬಿಡುತ್ತೆ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲಿ ಇದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ರಿಲೇಟೆಡ್ ಇರುವಂಥ ಪ್ರಾಬ್ಲಮ್. ಈ ರೀಸನಿಂಗಲ್ಲಿ ಆಲ್ರೆಡಿ ನಾನು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಪ್ರಾಬ್ಲಮ್ಸ್ ಅಂದರೆ ಕಾನ್ಸೆಪ್ಟ್ ಕೂಡ ಆಲ್ರೆಡಿ ಮಾಡಿದ್ದೀನಿ, ಅದನ್ನು ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಸೊ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅದನ್ನು ಹೋಗಿ ದಯವಿಟ್ಟು ನೋಡಿ ಅಂತ. ಸೊ ಏನಿದೆ, ಇಫ್ ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಬೀಟ್ ಈಸ್ ರಿಟನ್ ಆ್ಯಸ್ YVZZ ಅಂತ, ದೆನ್ ವಾಟ್ ವಿಲ್ ಬಿ ದಿ ಕೋಡ್ ಆಫ್ ಮೈಲ್ಡ್ ಅಂತ. ಸೊ ನಾವು ಬೀಟ್ ಅಂತ ಒಂದು ಆಲ್ಫಾಬೆಟ್ನ ನಾವೇನಂತ YVZZ ಅಂತ ಬರೆದಾಗ ಮೈಲ್ಡನ್ನು ಏನಂತ ಬರಿತೀವಿ ಕಂಡುಹಿಡಿದ್ರೆ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ಲ? ಈಗ ನಮಗೆ ನೋಡಿ, ಇಲ್ಲಿ ನಾನು ನಿಮ್ಗೆ ಹೇಳಿದ್ದೆ A to Z ಹೇಗೆ ಬರೆಯೋದು ಅಂತ. A to Z ಪೊಸಿಷನ್ಸ್ ಏನೇನಿರ್ತವೆ, Z to A ಪೊಸಿಷನ್ಸ್ ಏನಿರ್ತವೆ, ಮತ್ತು ಎದ ಅಪೋಸಿಟ್ ಯಾವುದು, ಬಿದ ಅಪೋಸಿಟ್ ಯಾವುದು ಅಂತ ಹೇಳ್ಕೊಟ್ಟಿದ್ದೆ. ಸೊ ಇಲ್ಲಿ ಅದೇ ಥರ ಅವನೇನು ಮಾಡಿದ್ದಾನೆ, ಅಪೋಸಿಟ್ ಸೀರೀಸ್ನು ಕೊಟ್ಟಿದ್ದಾನೆ. ಇಲ್ಲಿ ಇದು ಯಾವ ಸೀರೀಸ್ ಕೊಟ್ಟಿದ್ದಾನೆ, ಆಪೋಸಿಟ್ ಸೀರೀಸ್ ಕೊಟ್ಟಿದ್ದಾನೆ. ಅಪೋಸಿಟ್ ಸೀರೀಸ್ ಏನಂತ, ಬಿದು Y ಅಪೋಸಿಟ್, ಇದು V ಅಪೋಸಿಟ್, ಎದು Z ಅಪೋಸಿಟ್, ಟಿದು G ಅಪೋಸಿಟ್ ಕೊಟ್ಟಿದ್ದಾನೆ. ಆದ್ದರಿಂದ ನೀವೆಲ್ಲ ಇದರದನ್ನು ಆಪೋಸಿಟ್ ಕಂಡುಹಿಡ್ರಿ. ಇದರದನ್ನು ಆಪೋಸಿಟ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗ್ಬಿಡುತ್ತೆ. ಎಮ್ದು ಆಪೋಸಿಟ್ ಏನು N, ಐದು ಅಪೋಸಿಟ್ R, ಎಲ್ದು ಅಪೋಸಿಟ್ O, ಡಿದು ಅಪೋಸಿಟ್ ಯಾವುದು W ಅಂತ. ಆದ್ದರಿಂದ NROW ಯಾವ್ದು ಆಪ್ಷನ್ ಇರುತ್ತೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಇದು ಹೇಗೆ ಬರೆದಿದ್ದೀನಿ ನಿಮ್ಗೆ ಅರ್ಥವಲ್ಲ ಅಂದರೆ ನಾನು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ದು ಆಲ್ರೆಡಿ ಕ್ಲಾಸ್ನ ಮಾಡಿ ಹಾಕಿದ್ದೀನಿ. ಸೊ ಇನ್ ಕೇಸ್ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ನಿಮಗೆ A to Z ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ ತನಕ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ A to Z ಪ್ರಾಬ್ಲಮ್ಸ್ನ ಮಾಡಿ ಅಲ್ಲಿ ಹಾಕಿದ್ದೀನಿ. ಸೊ ನಿಮ್ಗೆ ನೋಡಿದರೆ ಅಲ್ಲಿ ಅರ್ಥ ಆಗುತ್ತೆ. ಇಲ್ಲಿ ಡೈರೆಕ್ಟಾಗಿ, ಯಾಕಂದರೆ ಇಲ್ಲಿ ನಾನು ಭಾಳಷ್ಟು ಕ್ವಶನ್ ಮಾಡ್ತಾ ಇರುತ್ತೆ, ಅದಕ್ಕೆ ನಾನು ಡೈರೆಕ್ಟಾಗಿ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ವಿಚ್ ಈಸ್ ದ ಗ್ರೇಟೆಸ್ಟ್ ಅಮಾಂಗ್ ಅಂತ. ಇದರಲ್ಲಿ ಯಾವುದು ದೊಡ್ಡದಿದೆ ಕಂಡಿಡ್ರಿ ಅಂತ. ಇಂಥ ಪ್ರಾಬ್ಲಮ್ ಕೇಳಿದಾಗ ನಮ್ಗೆ ಏನಂದರೆ ಸ್ವಲ್ಪ ತಲೆ ಉಪಯೋಗಿಸ್ಬೇಕು. ಹಿಂಗಂತಂದರೆ ನೋಡಿ 33 1/2%. ಇದು ನಮಗೆ ಫ್ರ್ಯಾಕ್ಷನಲ್ ಐತಿ. ಫ್ರ್ಯಾಕ್ಷನಲ್ ಇದನ್ನವರು ರೇಷಿಯೋದಲ್ಲಿ ಬರ್ಕೊಂಬಿಡಿ. ಹೇಗಂತ, ಫ್ರ್ಯಾಕ್ಷನಲ್ಲೆಲ್ಲ ಇದು ಅಂದರೆ ಒಂಥರ ಫ್ರ್ಯಾಕ್ಷನಲ್ಲೇ ಇದು. ಇದನ್ನು ನಾವು ರೇಷಿಯೋದಲ್ಲಿ ಬರ್ಕೋಬೇಕಾದ್ರೆ ಹೆಂಗಂತ, ಫಸ್ಟ್ ಇದನ್ನು ಬಿಡಿಸ್ಕೊಂಬಿಡಿ. ಏನಂತ, 33 1/2 ಅದೆಲ್ಲ 2 × 33 66 + 1 67 67/2 × 100 1 × 1/100 ಅಂತ. ಆದ್ದರಿಂದ 67/200 ಅಂತ. ಸೊ ಇದು ಏನು ಪ್ರಾಬ್ಲಮ್ ಇಲ್ಲ. ಇದರದ್ದು ನೋಡಿ 0.35 ಅಂತಿದೆ, 0.35 ಅಂತ. ಇದನ್ನು ಹೇಗೆ ಬರ್ಕೊಳ್ಳೋದು, 35/100 ಅಂತ. ಇಷ್ಟು ಬರ್ಕೊಂಬಿಡಿ. ಈಗ ನೀವೇನು ಮಾಡ್ಬೇಕಂದ್ರೆ
ಈಗ ನಮಗೆ ನ್ಯೂಮಿನೇಟರ್ ಮತ್ತು ಡಿನೋಮಿನೇಟರ್ ಬಗ್ಗೆ ಗೊತ್ತು. ನ್ಯೂಮಿನೇಟರ್ ಅಂದರೆ ಅಂಶ, ಡಿನೋಮಿನೇಟರ್ ಅಂದರೆ ಛೇದ ಅಂತ. ಫಸ್ಟ್ನೇದಾಗಿ ನಾವು ಇದರಲ್ಲಿ ಈ ಥರ ಯಾವುದಾದ್ರೂ ಒಂದು ದೊಡ್ಡ ಸಂಖ್ಯೆ ಯಾವುದಂತ ಕೇಳಿದಾಗ ನೀವೇನು ಮಾಡ್ಬೋದು, ಎಲ್ಲದರದ್ದು ಛೇದ ಅವ್ನಿಗೆ ಏನು ಮಾಡಬೇಕು, ಡಿನೋಮಿನೇಟರ್ನ ಈಕ್ವಲ್ ಮಾಡ್ಬೋದು. ಏನೇನು ಕೊಟ್ಟಿದ್ದಾರೆ ಅದು ಬರ್ಕೊಂಬಿಡಿ. ಫಸ್ಟ್ನೇದು 67/200 ಅಂತ ಕೊಟ್ಟಿದ್ದಾರೆ. ಅದೇ ಥರ ನೆಕ್ಸ್ಟು 4/15 ಇದೆ. ಅದೇ ಥರ ಇನ್ನೊಂದು ಯಾವುದಿದೆ, ಇನ್ನೊಂದು 35/100 ಅಂತಿದೆ. ನಾನು ಹೇಳಿದ್ದೆ ಡಿನೋಮಿನೇಟರ್ ಎಲ್ಲರದ್ದು ಸೇಮ್ ಮಾಡ್ಕೊಂತ ಹೇಳಿದ್ದೆ. ಡಿನೋಮಿನೇಟರ್ ಎಲ್ಲರದ್ದು ಸೇಮ್ ಮಾಡ್ಕೋಬೇಕು. ನಾವು ಏನು ಮಾಡ್ಬೇಕು, ನಾವು 215 ಮತ್ತು 100 ಎಲ್ ಸಿ ಎಮ್ ತಗೋಬೇಕು. ಅದರಿಂದ 215 ಮತ್ತು 100 ಎಲ್ ಸಿ ಎಮ್ ತೆಗೀರಿ. ಏನಾಗುತ್ತಾ, 5 1 5 4 5 3 5 20 ಅಂತ. ಅದೇ ಥರ 5 8 3 ಆ್ಯಸ್ ಇಟ್ ಇಸ್ 5 ಮುಗಿಲ ಬರೋಲ್ಲ, ಮತ್ತು 5 4 ಅಂತ. ಅದರಿಂದ 8 ಮತ್ತು 3 5 5 25 25 8 200 203 6 ಅಂತ. ಆದ್ದರಿಂದ ಎಲ್ ಸಿ ಎಮ್ ಏನಾಗಿರುತ್ತೆ, ಎಲ್ ಸಿ ಎಮ್ 600 ಆಗಿರುತ್ತೆ. ಎಲ್ಲ ಸ್ವಲ್ಪ ಎಲ್ ಸಿ ಎಮ್ ಸೇಮ್ ಮಾಡ್ಕೊಂಬಿಡಿ. ಇಲ್ಲಿ ಎಷ್ಟಲೇ 600, 200 ಎಷ್ಟಲೇ 600, 203 600. ಆದ್ದರಿಂದ ಇಲ್ಲಿ 600 ಮತ್ತು 6 67 ಇಂಟು 3 ಮಾಡಿರಿ. 3 7 1 3 7 21 2 3 6 18 20 201. ಅದೇ ಥರ ಇಲ್ಲಿ 15 ಎಷ್ಟಲೇ 600 ಅಂತ. 15 40 600 ಅಂತ. ಆದ್ದರಿಂದ 4 4 16 ಮತ್ತು ಇದು 600. ಮತ್ತು ಇಲ್ಲಿ 100 ಎಷ್ಟಲೇ 600 ಅಂದರೆ 106 600 ಅಂತ. ಅದಕ್ಕೆ ಇದನ್ನು ಗುಣಾಕಾರ ಮಾಡಿ. 35 ಇಂಟು 6 ಅಂದರೆ 6 ಇಲ್ಲಿ 30 6 3 18 21 /600. ಈಗ ನೋಡಿ, ನಮಗೆ ಇದರಲ್ಲಿ ಲಾರ್ಜೆಸ್ಟ್ ಯಾವುದಂತ ಕೊಟ್ಟಾಗ ಇಲ್ಲಿ ಡಿನಾಮಿನೇಟರ್ ಎಲ್ಲ ಕಡೆ ಸೇಮ್ 600 ಇದೆ. ಸೊ ಇದರಲ್ಲಿ ನಮ್ಗೆ ಕಂಪೇರ್ ಮಾಡೋದು ಬೇಕಾಗಿಲ್ಲ. ನಮಗೆ ಇಲ್ಲಿ ಅಂಶದಲ್ಲಿ ನೋಡ್ಬೇಕು. ನ್ಯೂಮಿನೇಟರ್ ನೋಡಿದರೆ ಯಾವ್ದು ದೊಡ್ಡದಿರುತ್ತೆ ನಿಮಗೆ, ಇದು 201 160 210. ಸೊ ಅಫ್ಕೋರ್ಸ್ ಇದು ದೊಡ್ಡದಾಗಿರುತ್ತೆ ಅಂತ. ಆದ್ದರಿಂದ 210/600 ವ್ಯಾಲ್ಯೂ ಏನಿರುತ್ತೆ 35 0.35 ಇಸ್ ದಿ ರೈಟ್ ಆನ್ಸರ್ ಅಂತ. ಇದರಲ್ಲಿ ಯಾವ್ದು ದೊಡ್ಡದು ಅಂದರೆ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ ಅಂತ. ಸೊ ಅರ್ಥ ಆಗಿರ್ಬೇಕು ಅಂದ್ಕೊತೀನಿ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇದು ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಅಲ್ಲಿ ಇರುವಂಥ ಒಂದು ಪ್ರಾಬ್ಲಮ್. ಸೊ ಇದನ್ನು ನಾನು ಆಲ್ರೆಡಿ ಕ್ಲಾಸ್ ಮಾಡಿ ಹಾಕಿದ್ದೀನಿ ನೋಡಿ. ಇಲ್ಲಿ ಏನಂತ ಕೊಟ್ಟಿದ್ದಾನೆ, ಇಫ್ ದ 17th person ಫ್ರಮ್ ದಿ ಫ್ರಂಟ್ ಇನ್ ಎ ಕ್ಯೂ ಇಸ್ ದಿ 11th person ಫ್ರಮ್ ದಿ ಬಿಹೈಂಡ್ ಅಂತ. ಹೌ ಮೆನಿ ಪರ್ಸನ್ಸ್ ಆರ್ ದೇರ್ ಅಂತ ಒಂದು ಲೈನ್ ಇದೆ. ಈ ಥರ ಒಂದು ಲೈನ್ ಇದೆ. ಈಗ ಒಬ್ಬನು ಸ್ಟಾರ್ಟಿಂಗಲ್ಲಿ ನಿಂತವನು 17th ನಿಂತವನು, ಅದೇ ಪರ್ಸನ್ ಬಿಹೈಂಡಿಂದ ಎಣಿಸಿದರೆ ಅವನು 11th ಪೊಸಿಷನಲ್ಲಿ ಇದ್ದಾನೆ. ಅಂದರೆ ಟೋಟಲ್ ಸಂಖ್ಯೆ ಎಷ್ಟು ಬರುತ್ತಾ ಕಂಡಿಡ್ರೆ ಕೇಳಿದ್ದಾರೆ. ಸೊ ನಾನು ನಿಮಗೆ ಹೇಳಿದ್ದೆ, ರ್ಯಾಂಕಿಂಗ್ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಸ್ಗಳನ್ನ ಮಾಡಿಸುವಾಗ ಏನು ಹೇಳಿದ್ದೆ, ನಮಗೆ ಟೋಟಲ್ ಕಂಡುಹಿಡಬೇಕಾದ್ರೆ ಟೋಟಲ್ ಈಸ್ ಈಕ್ವಲ್ ಟು ಲೆಫ್ಟ್ ಪ್ಲಸ್ ರೈಟ್ -1 ಅಥವಾ ನಾವು ಇದನ್ನು ಇನ್ನೊಂದು ಟೈಪ್ ಬರೀತಿದ್ದೀವಿ. ಫಾರ್ಮುಲಾ ಏನಂತ, ಟಾಪು ಪ್ಲಸ್ ಬಾಟಮು -1 ಅಂತ. ಯಾಕಂದರೆ ಕೆಲವೊಂದು ಟೈಮ್ ನಮಗೆ ಲೆಫ್ಟ್ ರೈಟ್ ಈ ಥರನೂ ಕೊಟ್ಟಿರ್ಬೋದು, ಅಥವಾ ಈ ಥರ ಟಾಪು ಮತ್ತು ಬಾಟಮಲ್ಲಿ ಕೊಟ್ಟಿರ್ಬೋದು ಅಂತ. ಈ ಥರನೂ ಕೊಟ್ಟಿರ್ತಾರೆ. ಆದ್ದರಿಂದ ಈ ಥರ ಬರೆದಿದ್ದು. ಈಗ ನಮಗೆ ಟೋಟಲ್ ಸಂಖ್ಯೆ ಕಂಡುಹಿಡಬೇಕಂದ್ರೆ ಟಾಪಲ್ಲಿ ಎಷ್ಟನೇ ನಂಬರಲ್ಲಿ ಐತಿ 17th ಪ್ಲಸ್ ಬಾಟಮಲ್ಲಿ ಎಷ್ಟನೇ ನಂಬರ್ 11 -1 ಅಂತ. ಆದ್ದರಿಂದ -1 ಅಂದರೆ ಈಗ ನೋಡಿ, ಇದಕ್ಕೆ -1 ಅಂದರೆ ಈಗ ಇದೇ ಪರ್ಸನು ಸೇಮ್ ಏನಂತ, ರಘು ಅಂತ ಪರ್ಸನು ಫ್ರಂಟಿಂದ 17th ಆದರೆ ಬಿಹೈಂಡಿಂದ 11th ಆದರೆ ಅಂತ. ಈಗ ಒಬ್ಬನೇ ಪರ್ಸನ್ನೇ ಇರ್ತಾನೆ, ಒಬ್ಬರ ಪರ್ಸನ್, ಅದಕ್ಕೆ ಆ ಒಬ್ಬನ ಪರ್ಸನ್ನ ಮೈನಸ್ ಮಾಡಬೇಕು. 2 ಪೊಸಿಷನಲ್ಲಿ ಬರಲ್ಲ, ಒಂದೇ ಪೊಸಿಷನಲ್ಲಿ ಬರ್ತಾರೆ. ಅದಕ್ಕೆ ಒಂದು ಪೊಸಿಷನ್ ಮೈನಸ್ ಮಾಡಬೇಕು. ಆದ್ದರಿಂದ 20 ನೋಡಿ, 17 + 11 28 28 -1 27 ಅಂತ. ಸೊ ಅದರಿಂದ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಅಂತ. 27 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನಿದೆ, ಎವರೇಜ್ ಸ್ಯಾಲರಿ ಆಫ್ 5 ಎಂಪ್ಲಾಯೀಸ್ ಇನ್ ಎ ಕಂಪ್ನಿ ಇಸ್ 5000 per month. Which of the following in rupees is the total annual expenditure on salary for these 5 employees by the company ಅಂತ. ಈಗ ನಮಗೆ ಎವರೇಜ್ ಕಂಡುಹಿಡಿಯೋದು ಗೊತ್ತು. ಎವರೇಜ್ ಕಂಡುಹಿಡಬೇಕಂದ್ರೆ ಏನು ಮಾಡ್ತೀವಿ ನಾವು, ಟೋಟಲ್ ಸ್ಯಾಲ್ರಿ ಎಷ್ಟು ಮಂದಿದು 5 ಎಂಪ್ಲಾಯೀಸ್ ಅಂತ. 5 ಎಂಪ್ಲಾಯೀಸ್ ಅಂತ ಟೋಟಲ್ ಸ್ಯಾಲ್ರಿ, ಟೋಟಲ್ ಎಂಪ್ಲಾಯೀಸ್ ಅಂತ ಬೇಕಾದ್ರೆ ಇಲ್ಲಿ ಎಂಪ್ಲಾಯೀಸ್, ಟೋಟಲ್ ಎಂಪ್ಲಾಯೀಸ್ ಅಂತ. ಕರೆಕ್ಟ್ ಅಲ್ಲ. ನಮಗೆ ಎವರೇಜ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಅವರು 5000 ಕೊಟ್ಟಿದ್ದಾರೆ. 5000 ಟೋಟಲ್ ಸ್ಯಾಲ್ರಿ ಗೊತ್ತಿಲ್ಲ ನಮಗೆ. ಟೋಟಲ್ ಎಂಪ್ಲಾಯೀಸ್ ಎಷ್ಟಿದ್ದಾರೆ, ಇಲ್ಲಿ 5 ಎಂಪ್ಲಾಯೀಸ್ ಇದ್ದಾರೆ. ಆದ್ದರಿಂದ ಟೋಟಲ್ ಸ್ಯಾಲ್ರಿ ಬಂದುಬಿಟ್ಟು ಎಷ್ಟಾಗುತ್ತೆ, 5000 × 5 ಏನಾಗುತ್ತೆ 25000 ಆಗುತ್ತೆ. ಬಟ್ ಇದು ಪರ್ ಮಂತ್ ಆಗಿರುತ್ತೆ. ಕರೆಕ್ಟ್ ಅಲ್ಲ. ಇದು
ಪರ್ ಮಂತ್. ಇದನ್ನು ಬೇಕಾದ್ರೆ ಗೆರೆ ಬೇಡ, ಕನ್ಫ್ಯೂಸ್ ಆಗಿ ಮತ್ತೆ ಇದು ಏನು ಪರ್ ಮಂತ್ ಆಗಿರುತ್ತೆ, ಕರೆಕ್ಟ್ ಅಲ್ಲ, ಪರ್ ಮಂತ್. ಬಟ್ ನಮಗೆ ಎಕ್ಸ್ಪೆಂಡಿಚರ್ ಕಂಡುಹಿಡಬೇಕು, ಟೋಟಲ್ ಎಕ್ಸ್ಪೆಂಡಿಚರ್ ಕಂಡುಹಿಡಬೇಕು. 5 ಮೆಂಬರ್ಸ್ದು ಎಕ್ಸ್ಪೆಂಡಿಚರ್ ಅದು ಪರ್ ಇಯರ್ ಆಗಿರ್ಬೇಕು, ಪರ್ ಇಯರ್ದು. ಆದ್ದರಿಂದ ಇಲ್ಲಿ ನೋಡಿ, ಪರ್ ಮಂತ್ ನಮಗೆ ಸ್ಯಾಲ್ರಿ ಎಷ್ಟಿದೆ, 25,000 ಇದೆ, ಕರೆಕ್ಟ್ ಅಲ್ಲ, 25,000 ಇದು ಪರ್ ಮಂತ್. ನಮಗೆ 1 ಮಂತಲ್ಲಿ 25,000 ಆದರೆ ಅದೇ ಒಂದು ವರ್ಷಕ್ಕೆ ಅಂದ್ರೆ ಏನು 12 ತಿಂಗಳಿಗೆ ಎಷ್ಟಾಗುತ್ತಂತ. ಆದ್ದರಿಂದ 20,000 ಇಂಟು 12 ಮಾಡಬೇಕು. ಅದಕ್ಕೆ ಗುಣಾಕಾರ ಮಾಡಿ, 25 ಟ್ರಿಬಲ್ಸ್ ನ್ಯಾಸ್ಟಿಸ್ 12 60, 12 24 ಇದು 30. ಆದ್ದರಿಂದ ನಮಗೆ 3 ಲಕ್ಷ ಬರುತ್ತೆ ಅವ್ರದ್ದು ಟೋಟಲ್ ಎಕ್ಸ್ಪೆಂಡಿಚರ್ ಪರ್ ಇಯರ್ದು. 5 ಎಂಪ್ಲಾಯ್ಸ್ ಎಷ್ಟು ಬರುತ್ತೆ, 30,000 3 lakh ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಅಂತ. ಏನಿಲ್ಲ, ಈಸಿ ಪ್ರಾಬ್ಲಮ್ ಇರುವಂಥದ್ದು. ಸೊ ನೆಕ್ಸ್ಟ್ ಇನ್ನೊಂದು, ಇದು ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಇರುವಂಥ ಒಂದು ಪ್ರಾಬ್ಲಮ್, ಅಂದರೆ ಸಂಖ್ಯಾಶಾಸ್ತ್ರ ಅಂತ. ಸೊ ನಿಮಗೆ ಗೊತ್ತಿರಬೇಕು, ಸಂಖ್ಯಾಶಾಸ್ತ್ರದಲ್ಲಿ ನಾನು ನಿಮಗೆ ಪ್ರಿವಿಯಸ್ಸಲ್ಲಿ ಐ ಥಿಂಕ್ ಒಂದು 2ನೇ ಕ್ಲಾಸು 3ನೇ ಕ್ಲಾಸಲ್ಲಿ ಅಲ್ಲಿ ನಿಮಗೆ ನಾನು ಮೀನು ಅಂದರೆ ಏನು, ಮೀಡಿಯನ್ ಅಂದರೆ ಏನು, ಮತ್ತು ಮೋಡ್ ಅಂದರೆ ಏನು ಅಂತ ಹೇಳಿದ್ದೆ, ಕರೆಕ್ಟಲ್ಲ. ಮೀನ್, ಮೋಡ್ ಆ್ಯಂಡ್ ಮೀಡಿಯನ್ ಅಂತ ಏನಂತ ಹೇಳಿದ್ದೆ, ಕರೆಕ್ಟಲ್ಲ. ಇದನ್ನು ಹೆಂಗೆ ಕಂಡುಹಿಡಿಯೋದು ಅಂದರೆ, ಮೀನ್ ಅಂದ್ರೆ ಏನು, ಟೋಟಲ್ ಕೊಟ್ಟಿರುವಂಥ ಡಾಟಾಗಳಲ್ಲಿ ಅದಾದ ಮೀನ್ ಕಂಡುಹಿಡಿಯೋದು. ಮೋಡ್ ಅಂದ್ರೂ ಆ ಒಂದು ಡಾಟಾ ಕೊಟ್ಟಿರ್ತಾರೆ, ಏನಂತ, ಈ ಡಾಟಾ ಒಂದು 2 3 4 3 5 3 ಈ ಥರ ಡಾಟಾ ಕೊಟ್ಟಿರ್ತಾರೆ. ನಂಬರ್ ಆಫ್ ಟೈಮ್ಸ್ ಡಾಟಾ ರಿಪೀಟ್ ಆಗಿರುತ್ತಲ್ಲ ಅದೇ ಮೋಡ್ ಆಗಿರುತ್ತೆ. ಮೀಡಿಯನ್ ಅಂದ್ರೇನು, ಈ ಕೊಟ್ಟಿರೋ ಸಂಖ್ಯೆಗಳಲ್ಲಿ ಮಿಡ್ಲ್ ಟರ್ಮ್ ಯಾವುದಿರುತ್ತೋ ಅದರದ್ದು ಏನಿರುತ್ತೆ, ಇದು ಕೊಟ್ಟಿರುವಂಥ ಸಂಖ್ಯೆನ ಫಸ್ಟ್ ನಾವು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರ್ಕೊಂಡು ಆಮೇಲೆ ಮಧ್ಯಂತರ ಸಂಖ್ಯೆ ಯಾವ್ದು ಬರುತ್ತಲ್ಲ ಅದೇ ಮೀಡಿಯನ್ ಆಗಿರುತ್ತೆ. ಮೀನ್ ಅಂದ್ರೇನು, ಈಗ ಕೊಟ್ಟಿರುವಂಥ ಡಾಟಾಗಳ ಎಲ್ಲ ಕೂಡಿಸಿ ಎಷ್ಟು ನಂಬರ್ ಅದೋ ಅದನ್ನು ಡಿವೈಡ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಮೀನ್ ಸಿಗುತ್ತೆ. ಇದು ಡಾಟಾ ಕೊಟ್ಟಾಗ ಮಾಡೋದು ಗೊತ್ತಾಯಿತು. ಬಟ್ ಇಲ್ಲಿ ನಮಗೆ ಡಾಟಾನ ಕೊಟ್ಟಿಲ್ಲ, ಡೈರೆಕ್ಟಾಗಿ ಏನು ಕೊಟ್ಟರು, ಮೀನ್ ವ್ಯಾಲ್ಯೂ ಕೊಟ್ಟಾರ. ಮೀನ್ ವ್ಯಾಲ್ಯೂ ಎಷ್ಟು, 13. ಮೀನು ಅಂದರೆ ಮೀನು ಅಲ್ಲ, ಮತ್ತು ಫಿಶ್ ಅಲ್ಲ, ಮೀನ್. ಅದೇ ಥರ ಇನ್ನೊಂದು ಮೋಡ್ ಅಂತ ಕೊಟ್ಟಿದ್ದಾರೆ. ಮೋಡ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು, 15 ಅಂತ ಕೊಟ್ಟಾಗ ನಮಗೆ ಏನು ಕಂಡುಹಿಡೋಕ್ಕಲ್ಲ, ಮೋಡಲ್ಲ ಇದು, ಮೀಡಿಯನ್ ಅಲ್ಲ, ಇದು ಮೀಡಿಯನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕೊಟ್ಟಾಗ ನಮಗೆ ಮೋಡ್ ವ್ಯಾಲ್ಯೂ ಕಂಡುಹಿಡೋಂಗೆ ಕೊಡಾರ. ಸೊ ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಈ ಥರ ಕೊಟ್ಟಾಗ ನಮಗೆ ಡಾಟಾ ಕೊಟ್ಟಿಲ್ಲ, ಡೈರೆಕ್ಟಾಗಿ ಮೀನು ಮತ್ತು ಮೀಡಿಯನ್ ಕೊಟ್ಟಾಗ ಮೋಡ್ ಹೆಂಗೆ ಕಂಡು ಅಂದರೆ, ಮೋಡ್ ಈಸ್ ಈಕ್ವಲ್ ಟು 3 ಇಂಟು ಮೀಡಿಯನ್ ಮೈನಸ್ 2 ಇಂಟು ಮೀನ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಮಗೆ ಮೋಡ್ ಸಿಗ್ಬಿಡುತ್ತೆ. 3 ಇಂಟು ಮೀಡಿಯನ್ ಅಂದರೆ ಏನು ವ್ಯಾಲ್ಯೂ, 15 ಮೈನಸ್ 2 ಇಂಟು ಮೀನ್ ಅಂದರೆ ವ್ಯಾಲ್ಯೂ 13. ಆದ್ದರಿಂದ ಇಲ್ಲಿ ನೋಡಿ, 15 ಇಂಟು 3 45 ಮೈನಸ್ 2 ಇಂಟು 13 26 ಅಂತ. ಇವು ಕೂಡಿಸಿದಾಗ 45ರಲ್ಲಿ 26 ತೆಗೆದ್ರೆ ನಿಮಗೆ ಎಷ್ಟು ಉಳಿಯುತ್ತೆ, 19 ಉಳಿಯುತ್ತೆ. ಆದ್ದರಿಂದ ಮೋಡ್ ವ್ಯಾಲ್ಯೂ ಏನಾಗುತ್ತೆ, ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ ಅಂತ. ಸೊ ಇದು ಪ್ರಾಬ್ಲಮ್ ಸೊಲ್ಯೂಷನ್ ಅಂತ. ನೆಕ್ಸ್ಟ್ ಪ್ರಾಬ್ಲಮ್, ಸೊ ಇದು ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ರಿಲೇಟೆಡ್ ಇರುವಂಥ ಪ್ರಾಬ್ಲಮ್. ಇದು ರೀಸನಿಂಗ್ ಕ್ಲಾಸಲ್ಲಿ ನಾನಿನ್ನು ಮಾಡಿಸಿಲ್ಲ. ಇನ್ ಕೇಸ್ ಟೈಮ್ ಸಿಕ್ಕ ಅಲ್ಲ ಮುಂದೆ ರೀಸನಿಂಗ್ ಕ್ಲಾಸಸ್ ಮಾಡ್ತಾ ನಾನು ಮಾಡಿಸ್ತೇನೆ. 1 ನಿಮಿಷ ಕಾಲ್ ಬರ್ತಿದೆ, ಒಂದು ನಿಮಿಷ, ಸಾರಿ, ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು. ನೋಡಿ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಕೊಡಿದ್ದಾನೆ. ಇದು ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಇರುವಂಥ ಒಂದು ಪ್ರಾಬ್ಲಮ್. ನೋಡಿ ಇಲ್ಲಿ ಏನಿದೆ ಅಂದರೆ, ನೀವು ಯಾವತ್ತಾದರೂ ಎಕ್ಸಾಮಲ್ಲಿ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಪ್ರಾಬ್ಲಮ್ ಕೇಳಿದ್ರೆ ಫಸ್ಟ್ ಅಟೆಂಪ್ಟ್ ಮಾಡಿ. ಯಾಕಂದರೆ ಅದರಷ್ಟು ಈಸಿ ಪ್ರಾಬ್ಲಮ್ ಯಾವುದಲ್ಲ. ಅಲ್ಲಿ ಕೊಟ್ಟಿರುವಂಥದ್ದೇ ನಾವು ಡೈರೆಕ್ಷನ್ಸ್ ಹಾಕೊಂಡು ಮಾಡೋದಿರುತ್ತೆ. ನಿಮಗೆ ಗೊತ್ತಿರುತ್ತಲ್ಲ ಡೈರೆಕ್ಷನ್ ಎಷ್ಟಿದಾವೆ ಅಂತ, 4 ಡೈರೆಕ್ಷನ್ ಇದಾವೆ, ಈಸ್ಟು ವೆಸ್ಟು ನಾರ್ತು ಸೌತ್ ಅಂತ. ಮತ್ತು 8 ಡೈರೆಕ್ಷನ್ ಅಂತ ಹೇಳ್ಬೋದು, ಯಾಕಂದರೆ 8 ಡೈರೆಕ್ಷನ್ ಬರ್ತಾವೆ, ಉಳ್ಕಿದ್ದು 4 ಅಂತ. ನಮಗೆ ಮೇನ್ ಫೋಕಸ್ ಇರೋದು 4 ಡೈರೆಕ್ಷನ್ ಮೇಲೆ. ಆದ್ದರಿಂದ ನೋಡಿಲಿ, ಫಸ್ಟ್ ಏನು ಮಾಡ್ತಾನೆ, ಒಬ್ಬನ ಪರ್ಸನ್ ಇಲ್ಲಿಂದ ಎ ಪಾಯಿಂಟಿಂದ ಅವನೇನು ಮಾಡ್ತಾನೆ, ಸ್ಟ್ರೇಟ್ ಲೈನ್ ಬರೋದಲ್ಲ, ಒಬ್ಬನ ಪರ್ಸನು ಇಲ್ಲಿ ಎ ಪಾಯಿಂಟ್ ಅಂದ್ಕೊಳ್ಳಿ, ಎ ಪಾಯಿಂಟಿಂದ ಕಾರ್ ಡ್ರೈವ್ ಮಾಡ್ತಾನೆ, ಯಾವ ನಾರ್ತ್ ಸೈಡಲ್ಲಿ. ಸೊ ಇದು 15 ಕಿಲೋಮೀಟರ್ ನಾರ್ತ್ ಸೈಡಲ್ಲಿ. ಇಲ್ಲಿಗೆ ಬಿ ಪಾಯಿಂಟ್ ಅಂದ್ಕೊಳ್ಳಿ, ಬಿ ಪಾಯಿಂಟಿಗೆ ರೀಚ್ ಆಗ್ತಾನೆ. ಆಮೇಲೆ ಟರ್ನ್ಸ್ ವೆಸ್ಟ್ ಯಾವ ಸೈಡ್ ಬರುತ್ತೆ, ಈ ಸೈಡ್ ವೆಸ್ಟ್ ಆ್ಯಂಡ್ ಟ್ರಾವೆಲ್ಸ್ 5 ಕಿಲೋಮೀಟರ್. ಇಲ್ಲಿಂದ ಮತ್ತೆ ಏನು ಮಾಡ್ತಾನೆ, 5 ಕಿಲೋಮೀಟರ್ ಹೋಗ್ತಾನೆ. ಅದೇ ಥರ ದೆನ್ ಟರ್ನ್ಸ್ ಟು ಈಸ್ ಲೆಫ್ಟ್ ಅಂತ, ಲೆಫ್ಟು ಯಾವ ಕಡೆ ಬರುತ್ತೆ, ಈ ಕಡೆ ಬರುತ್ತೆ, ಲೆಫ್ಟ್ ಆ್ಯಂಡ್ ಟ್ರಾವೆಲ್ಸ್ 20 ಕಿಲೋಮೀಟರ್. ಮತ್ತು ಇಲ್ಲಿಂದ ಏನು ಮಾಡ್ತಾನೆ, ಅವನು 20 ಕಿಲೋಮೀಟರ್ ಹೋಗ್ತಾನೆ.
20 ಕಿಲೋಮೀಟರ್ ನೋಡಿ, ಇಲ್ಲಿಂದ ಇಲ್ಲಿಗೆ ಬಿ ಇಂದ ಎಗೆ ಎಷ್ಟಿದೆ 15 ಕಿಲೋಮೀಟರ್. ಅದೇ ಥರ ನಮಗೆ 20 ಕಿಲೋಮೀಟರ್ ಅಂದರೆ ಇಲ್ಲಿಂದ ಇಲ್ಲಿಗೆ ಅಂದ್ಕೊಳ್ಳಿ, ಇದು ಸಿ ಪಾಯಿಂಟ್, ಇಲ್ಲಿ ಡಿ ಪಾಯಿಂಟ್. ಸಿ ಇಂದ ಡಿಗೆ ಟೋಟಲ್ ಎಷ್ಟು 20 ಕಿಲೋಮೀಟರ್ ಇದೆ, ಕರೆಕ್ಟ್ ಅಲ್ಲ? 20 ಕಿಲೋಮೀಟರ್. ಬಟ್ ನಮಗೆ ಇಲ್ಲಿ ಸಿ ಟು ನಮಗೇನು ಮಾಡಬೇಕು, ಇಲ್ಲಿ ಈ ತನಕ ಬೇಕು ಅಷ್ಟೇ. ನಮಗೆ ಈ ಎಷ್ಟಿದೆ 15 ಕಿಲೋಮೀಟರ್ ಇದೆ, ಎಕ್ಸ್ಟ್ರಾ ಇನ್ನೂ ಎಷ್ಟು 5 ಕಿಲೋಮೀಟರ್ ಎಕ್ಸ್ಟ್ರಾ ಇದೆ, ಕರೆಕ್ಟ್ ಅಲ್ಲ? ನಾವಿಲ್ಲಿ ಡಿವೈಡ್ ಮಾಡ್ಕೊಬೇಕು. 20 ಕಿಲೋಮೀಟರ್ ಅಂದರೆ ಒಂದು 5 ಕಿಲೋಮೀಟರ್ ಎಕ್ಸ್ಟ್ರಾ ಕೊಟ್ಟಾನಂತ ಅರ್ಥ ಮಾಡ್ಕೊಬೇಕು. ಆ್ಯಂಡ್ ಫರ್ದರ್ ಟ್ರಾವೆಲ್ಸ್ 5 ಕಿಲೋಮೀಟರ್ ಟುವರ್ಡ್ಸ್ ಲೆಫ್ಟ್ ಅಂತ ಮತ್ತೇನು ಮಾಡ್ತಾನೆ, ಲೆಫ್ಟ್ ಸೈಡು 5 ಕಿಲೋಮೀಟರ್ ಹೋಗ್ತದೆ. ಇಲ್ಲಿಂದ 5 ಕಿಲೋಮೀಟರ್ ಅಷ್ಟು ತೊಗೋಬೇಕು ನಾವು. ಇಲ್ಲಿ ಜಾಸ್ತಿ ಆಯ್ತದೆ, ಯಾಕಂದರೆ ಇಲ್ಲಿ ಆಲ್ರೆಡಿ 5 ಕಿಲೋಮೀಟರ್ ಕೊಟ್ಟಾನಲ್ಲ, ಅದರದ್ದು ಸ್ಟೇಟೇ ತೊಗೋಬೇಕು ನಾವು. 5 ಕಿಲೋಮೀಟರ್ ತೊಗೊತಾನೆ. ಸೊ ಇದನ್ನು ಎಫ್ ಅನ್ಕೊಳ್ಳಿ, ABCD EF, ಕರೆಕ್ಟ್ ಅಲ್ಲ? ಇಲ್ಲಿಗೆ ಬಂದ ಎಫ್ ಪಾಯಿಂಟ್ ಇದು. ದೆನ್ ಮಿನಿಮಮ್ ಡಿಸ್ಟೆನ್ಸ್ ಈ ನೀಡ್ಸ್ ಟು ಟ್ರಾವೆಲ್ ಟು ರೀಚ್ ಇಸ್ ಒರಿಜಿನಲ್ ಪಾಯಿಂಟ್ ಅಂತ. ಈಗ ಇಲ್ಲಿಗೆ ಬಂದು ತಲುಪಾನ. ಇಲ್ಲಿಂದ ತನ್ನ ಒರಿಜಿನಲ್ ಪಾಯಿಂಟಿಗೆ ಹೋಗಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಬೇಕು ಇಲ್ಲಿಂದ ಇಲ್ಲಿ ತನಕ ಅಂತ, ಎಷ್ಟು ಬೇಕು ಎಕ್ಸ್ ಅಂತ ಅನ್ಕೊಳ್ಳಿ. ಅಂದರೆ ನೋಡಿಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 5, ಇಲ್ಲಿಂದ ಇಲ್ಲಿಗೆ 5 ಇದೆ, ಮತ್ತು ಇಲ್ಲಿಂದ 5 ಇದೆ ಅಂದರೆ, ಸೊ ಅದರಿಂದ ಇಲ್ಲಿಂದಲೇನು ಏನಿರುತ್ತೆ ಸೇಮ್ 5ನೇ ಇರುತ್ತೆ. ಅದರಿಂದ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. 5 ಕಿಲೋಮೀಟರ್ ಬೇಕು ಅವನಿಗೆ ಒರಿಜಿನಲ್ ಪಾಯಿಂಟಿಗೆ ಹೋಗ್ಬೇಕಂದ್ರೆ. ಸೊ ನೆಕ್ಸ್ಟ್ ಅದೇ ಥರ ನೋಡಿ ಇಲ್ಲಿ, ವಾಟ್ ವುಡ್ ಬಿ ದಿ ಕಂಪೌಂಡ್ ಇಂಟ್ರೆಸ್ಟ್ ಆಬ್ಟೈನ್ಡ್ ಆನ್ ಆನ್ ಅಮೌಂಟ್ ಆಫ್ 20,000 at the rate of 15% per annum ಆಫ್ಟರ್ 4 years ಅಂತ. ಸೊ ನಿಮಗೆ ಕಂಪೌಂಡ್ ಇಂಟ್ರೆಸ್ಟ್ ರಿಲೇಟೆಡ್ ಇರೋ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಇದನ್ನು ನೀವು 2 ಥರ ಮೆಥಡಲ್ಲಿ ಮಾಡ್ಬೋದು. ಒಂದು ಫಸ್ಟ್ನೇದು ಏನಂತಂದರೆ ಫಾರ್ಮುಲಾ ಮೆಥಡಲ್ಲಿ. ಯಾವುದು? ಫಾರ್ಮುಲಾ ಮೆಥಡ್ ಅಪ್ಲೈ ಮಾಡ್ಬೋದು. ಫಾರ್ಮುಲಾ ಮೆಥಡ್, ಕರೆಕ್ಟ್ ಅಲ್ಲ? ಸೊ ನೀವು ಫಸ್ಟ್ನೇದಾಗಿ ಫಾರ್ಮುಲಾ ಮೆಥಡ್ ಅಪ್ಲೈ ಮಾಡೋದು ನಿಮಗೆ ಫಾರ್ಮುಲಾ ಗೊತ್ತಿರಬೇಕು, ಕರೆಕ್ಟ್ ಅಲ್ಲ? ಫಾರ್ಮುಲಾ ಮೆಥಡ್ ನನ್ನ ಸಜೆಷನ್ ಅಂದರೆ ನೀವು ಫಾರ್ಮುಲಾ ಮೆಥಡ್ ಅಪ್ಲೈ ಮಾಡಿದರೆ ನಿಮಗೆ ಏನಾಗುತ್ತೆ, ಭಾಳ ಕಾಂಪ್ಲಿಕೇಟ್ ಆಗುತ್ತೆ. ನೀವು ಬೇಕು ನೋಡ್ರಿ, ಇಲ್ಲಿ ಫಾರ್ಮುಲಾ ಏನಿರುತ್ತೆ, ಎ ಈಸ್ ಈಕ್ವಲ್ ಟು ಪ್ರಾಫಿಟ್ ಪ್ರಿನ್ಸಿಪಲ್ ಇಂಟು 1 + ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡ್ ಬೈ 100 ಹೋಲ್ ಪವರ್ ಟಿ ಅಂತ. ಟೈಮ್ ನಮಗೆ ಅಮೌಂಟ್ ಗೊತ್ತಿಲ್ಲ, ಕರೆಕ್ಟ್ ಅಲ್ಲ? ಬೇಕಿದ್ರೆ ಇಲ್ಲಿ ಬರ್ಕೊಂಬಿಡಿ ನಿಮ್ಗೆ ಏನೇನಿದೆ ಅಂತ. ಇಲ್ಲಿ ಅಮೌಂಟ್ ಈಸ್ ಈಕ್ವಲ್ ಟು ನಾಟ್ ಗೊತ್ತಿಲ್ಲ, ಪ್ರಿನ್ಸಿಪಲ್ ಎಷ್ಟು 20,000, ಅದೇ ಥರ ಟಿ ಈಸ್ ಈಕ್ವಲ್ ಟು 4 years, ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 15% ಇದೆ. ಸೊ ನಾವು ಕಂಪೌಂಡ್ ಇಂಟ್ರೆಸ್ಟ್ ಬೇಕು, ಕಂಪೌಂಡ್ ಇಂಟ್ರೆಸ್ಟ್ ಗೊತ್ತಿಲ್ಲ ಅದನ್ನು. ಆದ್ದರಿಂದ ಅಮೌಂಟ್ ಈಸ್ ಈಕ್ವಲ್ ಟು ನೋಡಿರಿ, ಪಿ ಎಷ್ಟಿದೆ 20,000 ಇದೆ, ಕರೆಕ್ಟ್ ಅಲ್ಲ? 1 + ಆರ್ ವ್ಯಾಲ್ಯೂ ಎಷ್ಟಿದೆ 15% ಅಂತ. ಸೊ ಅದರಿಂದ 15% ಡಿವೈಡ್ ಬೈ 100 ಅಂತ. ಹೋಲ್ ಪವರ್ ಎಷ್ಟು, ಟಿ ಅಂದ್ರೇನು ಹೋಲ್ ಪವರ್ 4 ಅಂತ, ಕರೆಕ್ಟ್ ಅಲ್ಲ? ಆದ್ದರಿಂದ ಎ ಈಸ್ ಈಕ್ವಲ್ ಟು 20,000 ಇಂಟು ಇಲ್ಲಿ ನೋಡಿ 1 + 15 ಡಿವೈಡ್ ಬೈ 100 ಐತೆ. ಅಂದರೆ ಇದನ್ನು ಸೊಲ್ಯೂಷನ್ ಬಿಡಿಸಿದಾಗ ನಮಗೆ 100 ಇಂಟು 1 100, 100 + 15 115 ಡಿವೈಡ್ ಬೈ 100 ಹೋಲ್ ಪವರ್ 4 ಅಂತ. ಆದ್ದರಿಂದ ಇದನ್ನು ಮತ್ತೆ ಬಿಡಿಸಿ ಹೆಂಗೆ ಬರ್ಬೋದು, 20,000 ಇಂಟು ಇಲ್ಲಿ 115 ಡಿವೈಡ್ ಬೈ 100 ಅಂದರೆ ಇದನ್ನು ಪವರ್ 4 ಅಂದರೆ ಅದನ್ನು 4 ಸಲ ಬರ್ಕೋಬೇಕು. 115 ಡಿವೈಡ್ ಬೈ 100 ಇಂಟು 115 ಡಿವೈಡ್ ಬೈ 100 ಇಂಟು 115 ಡಿವೈಡ್ ಬೈ 100. ಒಂದು ನಿಮಿಷ, ಇಲ್ಲಿ 1015 ಆಯಿತು. ಇಲ್ಲಿ 115 ಡಿವೈಡ್ ಬೈ 100 ಇಂಟು 115 ಡಿವೈಡ್ ಬೈ 100 ಅಂತ. ಇದು 115, 115 ಡಿವೈಡ್ ಬೈ 100. ನೋಡಿ ಇಲ್ಲಿ ನಿಮಗೆ ಎಷ್ಟು ಕಾಂಪ್ಲಿಕೇಟ್ ಆಯಿತು ಅಂದರೆ 20,000 ಇಂಟು 115 ಇದಕ್ಕೆ ಈಗ ಏನು ಮಾಡಬೇಕು ಅಂದರೆ 115ನ್ನು 4 ಸರಿ ಗುಣಾಕಾರ ಮಾಡಬೇಕು. ಸೊ ಇದು ಕಾಂಪ್ಲೀಟ್ ಆಗುತ್ತೆ. ಆದ್ರೂ ಸೊಲ್ಯೂಷನ್ ಬಿಡಿಸ್ತೀನಿ ನೋಡ್ರಿ, ಇಲ್ಲಿ ಡಬಲ್ 0 ಕ್ಯಾನ್ಸಲ್, ಇಲ್ಲಿ ಡಬಲ್ 0 ಕ್ಯಾನ್ಸಲ್, ಇಲ್ಲಿ ಡಬಲ್ 0 ಕ್ಯಾನ್ಸಲ್, ಇಲ್ಲಿ ಡಬಲ್ 0 ಕ್ಯಾನ್ಸಲ್, ಕರೆಕ್ಟ್ ಅಲ್ಲ? ಇದು 5ರಿಂದ ಕಟ್ತಾ ಹೊಟ್ರಿ. ಸೊ 5 20, 5 2 10, 5 3 15, ಮತ್ತು ಇದು 5 20, 5 2 15, 5 23, ಕರೆಕ್ಟ್ ಅಲ್ಲ? ಮತ್ತು 5 4, ಇದು 5 23, ಮತ್ತೆ ಕಡ್ತಾ ಹೊಡೆದ್ರೆ 5 23 ಅಂತ. ಏನೇನು ಬಂದಿದೆ ಬರ್ಕೊಂಬಿಡಿ ಅದನ್ನು ಬೇಕಿದ್ರೆ. ಏನಿದೆ ಫಸ್ಟ್ 2 ಉಳಿತು, 2 ಇಂಟು ಕರೆಕ್ಟ್ ಅಲ್ಲ? ಇಲ್ಲಿ ಒಂದು 4 ಉಳಿತಲ್ಲ, 2 ಉಳಿತು, ಮತ್ತು 23 ಇಂಟು 23 ಇಂಟು 23 ಇಂಟು 23 ಡಿವೈಡ್ ಬೈ ಇಲ್ಲಿ ಎಷ್ಟು ಉಳಿತು 4 4 16 ಅಂತ. 4 4 16, 2 1 2 8 ಅಂತ. ಆದ್ದರಿಂದ ಇಲ್ಲಿ ನೋಡಿ 23 ಇಂಟು 23 ಗುಣಾಕಾರ ಮಾಡಿದಾಗ ನಮಗೆ 529. ಅದೇ ಥರ 23 ಇಂಟು 23 ಮಾಡಿದರೆ 529 ಡಿವೈಡ್ ಬೈ 8 ಅಂತ. ಈಗ ನಮಗೆ ಇಷ್ಟು ವ್ಯಾಲ್ಯೂ ಸಿಕ್ತು, ಕರೆಕ್ಟ್ ಅಲ್ಲ? ಇದು 8 ಅಂತ.
ಈಗ 529 ಇಂಟು 529 ನೀವು ಗುಣಾಕಾರ ಮಾಡಿ ಎಷ್ಟಾಗುತ್ತೆ ನಿಮಗೆ ಇದೇನಾಗ್ತದೆ ಏನಂದ್ರೆ ಜಗಿ ಕಾಂಪ್ಲಿಕೇಟ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಇದು ಅಷ್ಟೇ ಇಲ್ಲ. ಸೊ 529 ಇಂಟು 529 ಮಾಡಿದರೆ ನಿಮಗೇನಾಗುತ್ತೆ 2,79,841. ನೀವು ಕ್ಯಾಲ್ಕುಲೇಷನ್ ಫಾಸ್ಟ್ ಇರಬೇಕು ಸ್ವಲ್ಪ. ಡಿವೈಡೆಡ್ ಬೈ 8 ಅಂತ ಡಿವೈಡ್ ಬೈ 8 ಮಾಡಿರಿ. ಮತ್ತೆ ಇದನ್ನು ಡಿವೈಡ್ ಮಾಡಿದಾಗ ನಿಮಗೇನು ಸಿಗುತ್ತೆ ಅಂದರೆ 34,980.125 ಅಂತ ಸಿಗುತ್ತೆ. ಇದು ನಿಮ್ಗೆ ಅಮೌಂಟ್ ಆಯಿತು. ಇನ್ನು ಏನಂತಂದರೆ ಕಂಪೌಂಡ್ ಇಂಟ್ರೆಸ್ಟ್ ಸಿಕ್ಕಿಲ್ಲ. ಈಗ ಕಂಪೌಂಡ್ ಇಂಟ್ರೆಸ್ಟ್ ಹೆಂಗೆ ಮಾಡೋದಂದರೆ ಈ A P + SI ಅಂತ. ಅಂದರೆ ಇದರಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಬಂತು ಅಮೌಂಟ್ ಎಷ್ಟು ಬಂತು 34,980.125 ಬಂತು. ಕರೆಕ್ಟ್ ಅಲ್ಲ? ಇದರಲ್ಲಿ ನಾವು ಪ್ರಿನ್ಸಿಪಲ್ ಎಷ್ಟಿದೆ 20,000. ಸೊ ಇದು ನಮಗೆ ಇದರಲ್ಲಿ 34,980.125 ಅಲ್ಲಿ 20,000 ಮೈನಸ್ ಮಾಡಿಬಿಟ್ರೆ ನಮಗೇನಾಗುತ್ತೆ ಇದು ಕಂಪೌಂಡ್ ಇಂಟ್ರೆಸ್ಟ್ ಸಿಗ್ಬಿಡುತ್ತೆ. ಎಷ್ಟು 14,980.125 ಸಿಗುತ್ತೆ. ಇದು ಇಷ್ಟು. ಸೊ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ 14,980.125 ಅಂತ. ಇದು ಫಾರ್ಮುಲಾ ಥ್ರೂ ಮಾಡೋದು ನಿಮ್ಗೆ. ಬಟ್ ಇದು ಫಾರ್ಮುಲಾ ಥ್ರೂ ನೋಡಿದ್ರೆ ನೀವು ಕ್ಯಾಲ್ಕುಲೇಷನಲ್ಲಿ ಸ್ಪೀಡ್ ಇದ್ದರೆ ಏನಾದರೂ ಮಾಡ್ಬೋದು. ಬಟ್ ನಿಮ್ಗೆ ಇನ್ನೊಂದು ಶಾರ್ಟ್ಕಟ್ ಅಪ್ರೋಚ್ ಇರುತ್ತೆ ನಾನು. ಸೊ ಇದು ಅರ್ಥ ಆಗಿದೆಯಲ್ಲ ನಿಮಗೆ? ಇಲ್ಲ ನಾನು ಕಂಪೌಂಡ್ ಇಂಟ್ರೆಸ್ಟ್ ಹೆಂಗೆ ಬರ್ತೀನಿ ಅಂದರೆ ಈಗ ಅಮೌಂಟು 34,980.125 ಬಂತಲ್ಲ, ಇದರಲ್ಲಿ 20,000 ಮೈನಸ್ ಮಾಡಿಬಿಟ್ರೆ ಡೈರೆಕ್ಟಾಗಿ ಬರ್ತೀನಿ ನಾನು. ಯಾಕಂದರೆ ಸ್ಪೇಸ್ ಇಲ್ಲ, ಅದಕ್ಕೆ ಡೈರೆಕ್ಟಾಗಿ ಬರ್ತೀನಿ. ಇದು ಮತ್ತು ಇದ್ರ ಕೆಳಗೆ 23 ಅಂತ ಅನ್ಕೋಬೇಡ್ರಿ. ಇದು ಸಪ್ರೇಟ್, ಇದು ಸಪ್ರೇಟ್. ಸೊ ನೀವು ಬೇಕಿದ್ರೆ ನೆಕ್ಸ್ಟ್ ಇನ್ನೊಂದು ಪೇಜಲ್ಲಿ ನೋಡ್ರಿ. ಇಲ್ಲಿ ಸೆಕೆಂಡ್ ಪೇಜಲ್ಲಿ ನಿಮಗೆ ಮೆಥಡ್ 2 ಯಾವುದು ಸಕ್ಸೆಸಿವ್ ಮೆಥಡ್ ಹೇಳ್ತೀನಿ. ಸಕ್ಸೆಸಿವ್ ಮೆಥಡ್ ಆಲ್ರೆಡಿ ನಿಮಗೆ ಸಕ್ಸೆಸಿವ್ ಮೆಥಡ್ ನೀವು ಗೊತ್ತು ನಿಮಗೆ ಕೇಳಿರಿ. ಎಲ್ಲಿ ಅಂದರೆ ಪರ್ಸೆಂಟೇಜಲ್ಲಿ ಸಕ್ಸೆಸಿವ್ ಮೆಥಡಲ್ಲಿ 2 ವೇರಿಯೇಬಲ್ A ಮತ್ತು B ವ್ಯಾಲ್ಯೂ ಕೊಟ್ಟಾಗ ಹೆಂಗೆ ಬರಿತಿದ್ರಿ A + B ಇಂಟು A ಇಂಟು B ಡಿವೈಡ್ ಬೈ 100 ಅಂತ ಬರಿತಿದ್ರಿ. ಇದು ಎಲ್ಲರಿಗೂ ಗೊತ್ತು. ಅದೇ ಥರ 3 ವೇರಿಯೇಬಲ್ ಕೊಟ್ಟಾಗ ಹೆಂಗೆ ಮಾಡ್ತಿದ್ರಿ A + B + C + AB + BC + CA ಡಿವೈಡ್ ಬೈ 100 + ABC ಡಿವೈಡ್ ಬೈ 10,000 ಅಂತ. ಇದು 3 ವೇರಿಯೇಬಲ್ ಕೊಟ್ಟಾಗ. ಕರೆಕ್ಟ್ ಅಲ್ಲ? 4 ವೇರಿಯೇಬಲ್ ಕೊಟ್ಟಾಗ ಹೆಂಗೆ ಅಂತ ನಿಮ್ಗೆ ಗೊತ್ತಿಲ್ಲ. ಕರೆಕ್ಟ್ ಅಲ್ಲ? ಸೊ 4 ವೇರಿಯೇಬಲ್ ಫಾರ್ಮುಲಾ ಇಲ್ಲ ಇಲ್ಲಿ ಬರೆದು. P ಅಂದ್ರೇನು 20,000, T ಅಂದ್ರೇನು 4, R ಅಂದ್ರೇನು 15% ಅಂತ. ಸೊ ನಮಗೆ 3 ವೇರಿಯೇಬಲ್ ಗೊತ್ತು. ಈಗ ನಮಗೆ ಇಲ್ಲಿ ಒಂದೇ ಒಂದು ವೇರಿಯೇಬಲ್ ಇದೆ. ಏನು R ವ್ಯಾಲ್ಯೂ ಎಷ್ಟಿದೆ 15%. ಇದನ್ನು A ವ್ಯಾಲ್ಯೂ, ಇದು B ವ್ಯಾಲ್ಯೂ ಮತ್ತು ಇದು C ವ್ಯಾಲ್ಯೂ. ಕರೆಕ್ಟ್? ಈಗ ನಮಗೆ 3 ವೇರಿಯೇಬಲ್ ವ್ಯಾಲ್ಯೂ ಏನಿತ್ತು ಫಾರ್ಮುಲಾ A + B + C + AB + BC + CA ಡಿವೈಡ್ ಬೈ 100 + ABC ಡಿವೈಡ್ ಬೈ 10,000 ಅಂತ. ಇದು 3 ವೇರಿಯೇಬಲ್ ಫಾರ್ಮುಲಾ. ಬಟ್ ನಮಗೆ ಇಲ್ಲಿ 3 ವೇರಿಯೇಬಲ್ ಇಲ್ಲ. ಇಲ್ಲಿ ಕೊಟ್ಟಿರೋದು ಒಂದೇ ಒಂದು ವೇರಿಯೇಬಲ್ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ಲ? ಒಂದೇ ಒಂದು ವೇರಿಯೇಬಲ್. ಅದೇ ವೇರಿಯೇಬಲ್ ಏನಾಗುತ್ತೆ ಸೊ ABC ಎಲ್ಲ ವ್ಯಾಲ್ಯೂ ಕೂಡಿಸಿದಾಗ ನಮ್ಗೆ ಏನಾಗುತ್ತೆ ಸಿಗ್ಬಿಡುತ್ತೆ ಆನ್ಸರ್ 15%. ಈಗ ನಾನು ಇದನ್ನೇ ABC ವ್ಯಾಲ್ಯೂ ಬೇರೆ ಬೇರೆ ಇದ್ದಾಗ ಈ ಥರ ಫಾರ್ಮುಲಾ, ಅದೇ ABC ವ್ಯಾಲ್ಯೂ ಎಲ್ಲ ಸೇಮ್ ಇದ್ದಾಗ ಏನಾಗುತ್ತೆ ಅಂದರೆ ಫಾರ್ಮುಲಾ ನಮಗೆ 3A² A³ ಅಂತ ಆಗುತ್ತೆ. ಬೇಕಿದ್ರೆ ನೋಡ್ರಿ ಇಲ್ಲಿ A + B + C. ಕರೆಕ್ಟ್ ಅಲ್ಲ? A ವ್ಯಾಲ್ಯೂ ಮತ್ತು B ವ್ಯಾಲ್ಯೂ ಮತ್ತು C ವ್ಯಾಲ್ಯೂ ಸೇಮ್ ಆದಾಗ A ಜಾಗದಲ್ಲಿ ಈಗ A ಆ್ಯಸ್ ಇಟ್ ಈಸ್, B ಮತ್ತು C ವ್ಯಾಲ್ಯೂ A ಆದಾಗ ಏನಾಗುತ್ತೆ 3A + A + A + 3A ಮತ್ತು AB ಪ್ಲಸ್ ಅದೇ B ಮತ್ತು C ಜಾಗದಲ್ಲಿ A ಆದಾಗ ಏನಾಗುತ್ತೆ A² + A² + A² 3A². ಅದೇ ಥರ ಇಲ್ಲಿ ABC A³ ಅಂತ ಆಗುತ್ತೆ. ಕರೆಕ್ಟ್ ಅಲ್ಲ? ಇದೇ ಫಾರ್ಮುಲಾ ಆಗುತ್ತೆ. ಈಗ ನಮಗೆ A ವ್ಯಾಲ್ಯೂ ಏನು 15%. ಇಲ್ಲಿ ಬರೋದು ನೋಡ್ರಿ ಇಲ್ಲಿ 3A² A³ ಅಂತ. ಆದ್ದರಿಂದ 3 ಇಂಟು A ವ್ಯಾಲ್ಯೂ ಏನು 15. ಕರೆಕ್ಟ್ ಅಲ್ಲ? ಅದೇ ಥರ 3 ಇಂಟು 15 ಹೋಲ್ ಸ್ಕ್ವೇರು A³ ಅಂದರೆ 15 ಅಂತ. ಆದ್ದರಿಂದ ನಮಗಿಲ್ಲಿ 15 3 45 ಗೆರೆ ಹಾಕಿರಿ. ಯಾಕಂದರೆ ಗೆರೆ ಇದಕ್ಕೆ ಹಾಕ್ತಿದ್ದಾನೆ ಅಂದರೆ ಇಲ್ಲಿ ಪಾಯಿಂಟ್ ಆದಮೇಲೆ ನಿಮ್ಗೆ ಗೊತ್ತಾಗಬೇಕಲ್ಲ ಎಲ್ಲಿ ಪಾಯಿಂಟ್ ಬರುತ್ತೆ ಎಲ್ಲಿಲ್ಲ ಅಂತ. ಇದು 3 ಇಂಟು ನೋಡ್ರಿ ಇಲ್ಲಿ 15 ಸ್ಕ್ವೇರ್ ಅಂದರೆ ಏನು 225. 225ನ 3ರಿಂದ ಗುಣಾಕಾರ ಮಾಡಿದಾಗ 3 5 15 ಮತ್ತು 3 2 6 ಮತ್ತು 1 7 625 ಅಂತ. ಅದೇ ಥರ 15 ಕ್ಯೂಬ್ನ ನೀವು ಮಾಡಿದಾಗ ಏನಾಗುತ್ತೆ 225 ಆಗುತ್ತೆ 15 ಸ್ಕ್ವೇರ್. ಅದನ್ನು ಮತ್ತೆ 15 ಗುಣಾಕಾರ ಮಾಡಿದರೆ 15 75 17 37 ಮತ್ತು 33 3375 ಆಗುತ್ತಲ್ಲ 33
ಕರೆಕ್ಟ್ ಅಲ್ಲ. ಇದು ಈ ಥರ ಆಯ್ತು ನಿಮ್ಗೆ. ಈಗ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ಈಗ ನಮಗೆ ಈ ಗೆರೆ ಆದಮೇಲೆ ನಮಗೆ ಇಲ್ಲಿ ಎರಡೇ ಸಂಖ್ಯೆ ಉಳಿಬೇಕು, ಮತ್ತು ಇಲ್ಲಿ ಗೆರೆ ಆದಮೇಲೆ ನಮಗೆ ಏನು ಉಳಿಬೇಕು, ಇಲ್ಲಿ ಎರಡೇ ಸಂಖ್ಯೆ ಉಳಿಬೇಕು. ಹಂಗೆ ನಾವು ಬರ್ಕೋಬೇಕು. ಇಲ್ಲಿನ ಎರಡೇ ಸಂಖ್ಯೆ ಉಳಿಬೇಕು ಮತ್ತು ಇಲ್ಲಿನ ಎರಡು ಸಂಖ್ಯೆ. ಇಲ್ಲಿ ಎರಡು ಸಂಖ್ಯೆ ಉಳಿಬೇಕಾದ್ರೆ ಏನೇನು ಮಾಡ್ಬೇಕು, ಇದನ್ನು 6ನ ಈ ಕಡೆ ಕಳಿಸ್ಬೇಕು, ಈ ಕಡೆ ಕೂಡಿಸ್ಬೇಕು. ಮತ್ತೆ ಇದೇ ಥರ ಇಲ್ಲಿನ ಎರಡು ಸಂಖ್ಯೆ ಉಳಿಬೇಕಂದ್ರೆ ಇದು 33 75 ಕೂಡಿಸ್ಬೇಕು. ಕರೆಕ್ಟ್ ಅಲ್ಲ. ಈಗ 75ರಲ್ಲಿ ನಾವು 33ನ ಕೂಡಿಸಿದಾಗ ಏನಾಗುತ್ತೆ, 108 ಆಗುತ್ತೆ. ಕರೆಕ್ಟ್ ಅಲ್ಲ. 108 ಇಲ್ಲಿ ಏನೇನಿದೆ ಬರೆದು ಬಿಡಿ. ಇದು 6ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ, ನಮಗೆ 51 ಆಗುತ್ತೆ. ಅದೇ ಥರ ಇದು 108 ಆಗುತ್ತೆ, ಮತ್ತು ಇದು 75 ಉಳಿತು. ಕರೆಕ್ಟ್ ಅಲ್ಲ. ಈಗ ಮತ್ತೆ ಇದು ಇಲ್ಲೇ ಎರಡೇ ಸಂಖ್ಯೆ ಉಳಿಬೇಕಂದ್ರೆ ಇದನ್ನು 1ನೇ ಮತ್ತೆ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ನಮಗೆ 52. ಕರೆಕ್ಟ್ ಅಲ್ಲ. ಈಗ 52 08 75 ಉಳಿತು. ಇದೇ ನಮಗೇನಾಗುತ್ತೆ, ಪಾಯಿಂಟಲ್ಲಿ ಬರ್ಕೊಳಕ್ಕಾಗುತ್ತೆ. ಸೊ 52 ಸಂಖ್ಯೆ ಈ ಗೆರೆ ಆದಮೇಲೆ ಏನು ಉಳಿದವಲ್ಲ ಅದೆಲ್ಲ ಪಾಯಿಂಟ್ ಆಚೆಗಡೆ, 0.0875 ಅಂತ. ಇದು ನಮಗೆ 4 ವರ್ಷದ ಸಕ್ಸೆಸಿವ್ ಮೆಥಡ್ 15% ಕಂಡಿಡಿದಾಗ ಇಷ್ಟ ಆಯಿತು. ಇಷ್ಟಾದಮೇಲೆ ನಮಗೇನು ಬೇಕು, ಸಿಂಪಲ್ ಇಂಟ್ರೆಸ್ಟ್ ಬೇಕು, ಅಲ್ಲ ಕಂಪೌಂಡ್ ಇಂಟ್ರೆಸ್ಟ್ ಬೇಕು. ಕಂಪೌಂಡ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಡೈರೆಕ್ಟಾಗಿ ಬಂದುಬಿಡುತ್ತೆ. ಕಂಪೌಂಡ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ನಮ್ಮ ಪ್ರಿನ್ಸಿಪಲ್ ಎಷ್ಟಿದೆ ಅಮೌಂಟು 20,000 ಇಂಟು. ಸೊ 4 ವರ್ಷದ ಸಕ್ಸೆಸಿವ್ ಮೆಥಡ್ 15% ಕಂಡಿಡಿದಾಗ ನಮಗೇನಾಗುತ್ತೆ, 52.0875 ಅಂತ. ಆದ್ದರಿಂದ ಕಂಪೌಂಡ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಎಷ್ಟಾಯ್ತಾ, /100 ಅಂತ ಬರ್ಕೋಬೇಕು ಇಲ್ಲಿ. ಸೊ ಇಲ್ಲಿ 00 ಕ್ಯಾನ್ಸಲ್. ಕರೆಕ್ಟ್ ಅಲ್ಲ. ಕಂಪೌಂಡ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ, ಇಲ್ಲಿ 200 ಇದೆ ಮತ್ತು ಇಲ್ಲಿ 52.0875 ಇದೆ. ಎರಡರಿಂದ ಗುಣಾಕಾರ ಮಾಡಿದಾಗ ನಮಗೆ ಏನಾಗುತ್ತೆ, 2 ಇಲ್ಲಿ 10, 2 14, 15 ಒಂದು ಕೈಲ 2 8 16 ಒಂದು ಕೈಲ 2 4 ಮತ್ತು 2 10. ಒಂದು ನಿಮಿಷ ಇಲ್ಲಿ ಒಂದು ನಿಮಿಷ 52.075 ಅಲ್ಲ, ನಮಗೆ 52 ಬರುತ್ತಾ. ಇನ್ನೊಂದು ಮರೆತುಬಿಟ್ಟು ನಾವು ಆ್ಯಕ್ಚುಲಿ ನಾವು ಇದು 3 ಇಯರ್ಸ್ ಅಷ್ಟೇ ಕಂಡಿದ್ವಿ. ಸಾರಿ ಅದಕ್ಕೆ ಇದು ಪ್ರಾಬ್ಲಮ್ ತಪ್ಪಾದ. ಇದು ನಾವು 3 ಇಯರ್ಸ್ ಅಷ್ಟೇ ಕಂಡಿದ್ವಿ. ಈಗ ನಮಗೆ 3 ಇಯರ್ದ ಸಕ್ಸೆಸಿವ್ ಕಂಡಿಡಿದಾಗ ನಮಗೆ ಬಂತು, ಎಷ್ಟು ಬಂತು, ಇದು 3 ಇಯರ್ದು ಆಯಿತಲ್ಲ. ನಮಗೆ 4 ಇಯರ್ದು ಕಂಡುಹಿಡಬೇಕಂದ್ರೆ ಸಕ್ಸೆಸಿವ್ ರೇಟ್ ಅವಾಗ ಏನು ಮಾಡಬೇಕು, ಮತ್ತೆ ಆ್ಯಸ್ ಇಟ್ ಈಸ್ ಈ ಫಾರ್ಮುಲಾ ಅಪ್ಲೈ ಮಾಡಿರಿ. ಈ ಫಾರ್ಮುಲಾ ಏನಂತ, a + b ಜಾಗದಾಗ ಏನು 52.0875 ಪ್ಲಸ್ b ವ್ಯಾಲ್ಯೂ ಏನು 15 ಪ್ಲಸ್ 52.0875 ಇಂಟು 15/100 ಅಂತ. ಆದ್ದರಿಂದ ಇದು ನೋಡಿ ನಮಗೆ ಡೈರೆಕ್ಟಾಗಿ ಕೂಡಿಸಿದಾಗ ಇದರಲ್ಲಿ 15 ಕೂಡಿಸಿದಾಗ ನಮಗೇನಾಗುತ್ತೆ 67 ಅಂತ. 67.0875 ಪ್ಲಸ್ ಈ ಗುಣಾಕಾರ ಮಾಡಿದಾಗ ನಮಗೇನು ಸಿಗುತ್ತೆ, 15 75, 15 105, 112, 11, ಅದೇ 15 120, 131, ಕರೆಕ್ಟ್ ಅಲ್ಲ. 13 ಅಂದರೆ ಮತ್ತೆ 3 ಕೈಲ 1, 15 30, 31, 15 75, 78 ಅಂತ. 15 75, 78 ಆಗಬೇಕಿದು. ಸೊ 78 1 ಅಂತ ಇಷ್ಟ ಆಯಿತು. ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಇದಾವೆ, ಇಲ್ಲಿ 4 ಸಂಖ್ಯೆ ಅದಾವೆ. 4 ಸಂಖ್ಯೆ ಮತ್ತು ಇದೊಂದು 2 ಸಂಖ್ಯೆ ಕೂಡಿಸಿದಾಗ ನಮ್ಗೆ ಏನಾಗುತ್ತೆ, ಟೋಟಲ್ 6 ಸಂಖ್ಯೆ ಆದಮೇಲೆ ಪಾಯಿಂಟ್ ಇಡಬೇಕು. ಆದ್ದರಿಂದ ಇಲ್ಲಿ ಏನಾಗುತ್ತೆ, ಸೊ 1 2 3 4 5 6 ಅಂದರೆ 7.8131 ಆಗುತ್ತೆ. ಈಗ ಇದರಲ್ಲಿ ಕೂಡಿಸ್ರಿ ಏನಂತ, 67ಅಲ್ಲಿ 67.0875 ಅಲ್ಲಿ 7.813125 ಕೂಡಿಸಿದಾಗ ನಮಗೇನು ಸಿಗುತ್ತೆ. ಸೊ ಇದನ್ನೆಲ್ಲ ಕೂಡಿಸಿದ ಮೇಲೆ ನಮಗೆ 74.900 ಏನಾಗುತ್ತೆ, 900,625 ಆಗುತ್ತೆ. ಇದು ನಮಗೆ 4 ಇಯರ್ದು ಸಕ್ಸೆಸಿವ್ ರೇಟ್. ಕರೆಕ್ಟ್ ಅಲ್ಲ. 4 ಇಯರ್ ಸಕ್ಸೆಸಿವ್ ರೇಟ್ ಸಿಕ್ಮೇಲೆ ನಾವು ಡೈರೆಕ್ಟಾಗಿ ಇಲ್ಲಿ ಆನ್ಸರ್ ಕಂಡುಹಿಡಬಹುದು. ಆದ್ದರಿಂದ 4 ಇಯರ್ ಸಕ್ಸೆಸಿವ್ ರೇಟ್ ಎಷ್ಟಿದೆ, 74.00 ಏನಿದೆ, 74.90,625 ಅಲ್ಲ, 74.900,625 ಅಂತ.
ಆದ್ದರಿಂದ ನಮ್ಗೆ ಕಂಪೌಂಡ್ ಇಂಟ್ರೆಸ್ಟ್ ಬೇಕಂತಂದರೆ ಪ್ರಿನ್ಸಿಪಲ್ ಎಷ್ಟಿದೆ 20,000 ಸಕ್ಸಸ್ ಎಷ್ಟಿದೆ 74.9000625 ಡಿವೈಡ್ ಬೈ 100 ಅಂತ. ಆದ್ದರಿಂದ ಇಲ್ಲಿ ಡಬಲ್ ಸೊನ್ನೆ ಇಲ್ಲಿ ಡಬಲ್ ಸೊನ್ನೆ ಕ್ಯಾನ್ಸಲು, ಮತ್ತು 2ರಿಂದ ಗುಣಾಕಾರ ಮಾಡೋದು 2 10 2 4 5 2 12 ಒಂದು ಕೈಲ 0, ಮತ್ತು ಇಲ್ಲಿ 2 ಮೊದಲೇ 18 ಒಂದು ಕೈಲ 2 4 8 9 2 14 ಅಂತ. ಅದರಿಂದ 14 ನಮಗೇನು ಬೇಕು ಇಲ್ಲಿ 0.4 ಸಂಖ್ಯೆ ಆದಮೇಲೆ ಎಷ್ಟು 1 2 3 6 ಸಂಖ್ಯೆ ಆದಮೇಲೆ ಮತ್ತು ಇದು ಇಲ್ಲಿ 2 ಮೈನಸ್ ಮಾಡಿದರೆ 4 ಸಂಖ್ಯೆ ಆದಮೇಲೆ ನಾವು 0 ಇಡಬೇಕು. ಆದ್ದರಿಂದ 14,980 125 ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಇದು ಕಂಪೌಂಡ್ ಇಂಟ್ರೆಸ್ಟ್ ಅಂತ. ಸೊ ನಿಮ್ಗೆ ಎರಡು ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ, ನೀವು ಯಾವುದಾದ್ರು ಮೆಥಡ್ ಅಪ್ಲೈ ಮಾಡ್ಬೋದು. ಸೊ ಫಸ್ಟ್ನೇ ಮೆಥಡ್ ಅಪ್ಲೈ ಮಾಡಿದರೆ ಫಾರ್ಮುಲಾ ಮೆಥಡ್ ಅಪ್ಲೈ ಮಾಡಿದ್ರೆ ಬರುತ್ತೆ ನಿಮಗೆ. ಸೆಕೆಂಡ್ ಮೆಥಡಲ್ಲಿ ಅಪ್ಲೈ ಮಾಡೋದು ಬರುತ್ತೆ. ಸೆಕೆಂಡ್ ಮೆಥಡ್ ಪ್ರಕಾರ ನಾವು ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಷನಲ್ಲಿ ಸ್ಪೀಡ್ ಇರಬೇಕು, ಅಂದರೆ ನಮಗೆ ಈಸಿಯಾಗಿ ಸೊಲ್ಯೂಷನ್ ಬಂದುಬಿಡುತ್ತೆ. ಆ್ಯಕ್ಚುಲಿ 4 ಇಯರ್ ಕೇಳೋದು ರೇರು, ಬಟ್ 4 ಇಯರ್ಲಿ ಕೇಳಿದಾರೆ, ಅದಕ್ಕೆ ಇದು ಕಂಪ್ಲೀಟ್ ಆಗಿದೆ ಅಷ್ಟೇ, ಲೆಂದಿ ಆಗಿದೆ. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲಿ ಕ್ಯಾಲೆಂಡರ್ ರಿಲೇಟೆಡ್ ಇರೋಂಥ ಒಂದು ಪ್ರಾಬ್ಲಮ್ ಏನಿದೆ. ಇಫ್ ಟುಡೇ ಈಸ್ ಸಂಡೇ ಅಂತ, ಇವತ್ತು ಸಂಡೇ ಆದರೆ ದೆನ್ ವಾಟ್ ಡೇ ವಿಲ್ ಇಟ್ ಬೀನ್ 29 ಡೇಸ್. ಆಫ್ಟರ್ 29 ಡೇಸ್ ಆದಮೇಲೆ ಯಾವ ಡೇ ಬರುತ್ತಂತ. ಆಫ್ಟರ್ 29 ಡೇ ಆದಮೇಲೆ ಬರ್ಬೇಕಂದ್ರೆ ನಮಗೆ ಇದಕ್ಕೆ 7ರಿಂದ ಡಿವೈಡ್ ಮಾಡಿಬಿಟ್ರೆ ಸಿಗ್ಬಿಡುತ್ತೆ. ಯಾಕೆ 7ರಿಂದ ಅಂದರೆ ಒಂದು ವೀಕಲ್ಲಿ ಎಷ್ಟು ದಿನ, 7 ದಿನ. ಅದಕ್ಕೆ 7 4 28, ಒಂದು ರಿಮೈಂಡರ್ ಉಳಿತು. ಈ ರಿಮೈಂಡರ್ ಇದೆಯಲ್ಲ, ಇದು ಒಂದು ರಿಮೈಂಡರ್ ಉಳಿತು, ಕರೆಕ್ಟ್ ಅಲ್ಲ. ಇವತ್ತು ಸಂಡೇ ಇದೆ ಅಂದರೆ ಇದರಲ್ಲಿ ಸಂಡೇ ಒಂದರಲ್ಲಿ ಸಂಡೇ ಕೊಡಿಸ್ಬಿಟ್ರೆ ನಮಗೇನಾಗುತ್ತೆ, ಸಂಡೇಲಿ ಒಂದು ಕೊಡಿಸಿದ್ರೆ ಮಂಡೇ ವ್ಯಾಲ್ಯೂ ಆನ್ಸರ್ ಆಗುತ್ತೆ. ಸೊ ಅದರಿಂದ ಆಪ್ಷನ್ ನಂಬರ್ ಈಸ್ ದಿ ರೈಟ್ ಆನ್ಸರ್ ಅಂತ. ಸೊ ನೆಕ್ಸ್ಟ್, ಸೊ ಇದು ಬ್ಲಡ್ ರಿಲೇಷನ್ ಇರೋವಂಥ ಒಂದು ಪ್ರಾಬ್ಲಮ್ಮು ಏನಂತಿದೆ. ಫಸ್ಟ್ನೇದಾಗಿ ನಾವು ಬ್ಲಡ್ ರಿಲೇಷನ್ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸೇಮ್ ಜನ್ರೇಷನ್ ಇದ್ದರೆ ಸೇಮ್ ಲೈನಲ್ಲಿ ಬರ್ಕೋಬೇಕು. ಅದೇ ಥರ ನಮ್ಮ ಪೇರೆಂಟ್ಸ್ ಅವ್ರು ಏನಾಗಿದ್ದರೆ ನಮ್ಗಿನ ಮೇಲಿನವರಾಗಿದ್ದರೆ, ಹಿರಿಯರಾಗಿದ್ದರೆ ಅಂದರೆ ಪೇರೆಂಟ್ಸ್ ಅವರಾಗಿದ್ದರೆ ಮೇಲೆ ಬರ್ಕೋಬೇಕು. ನಮ್ಗಿನ ಕೆಳಗಿನವ್ರು ನಮ್ಮ ಮಕ್ಕಳು ಅಂಥವ್ರು ಇದ್ದರೆ ಕೆಳಗಿನ ಲೈನಲ್ಲಿ ಬರ್ಕೋಬೇಕು. ಮತ್ತು ಡಬಲ್ ಲೈನ್ ಸೂಚಿಸೋದೇ, ಅದಕ್ಕೆ ಡಬಲ್ ಲೈನು ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಸೂಚಿಸ್ತೀವಿ. ಮತ್ತು ಸ್ಕ್ವಯರು ಇದನ್ನು ಜೆಂಟ್ಸಿಗೆ, ಮತ್ತು ಸರ್ಕಲು ಏನಂತಂದ್ರೆ ವುಮೆನ್ಸಿಗೆ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಇದು ಬ್ಲಡ್ ರಿಲೇಷನಲ್ಲಿ ಗೊತ್ತಿರುವಂಥ ಮಾಹಿತಿ. ಏನಂತಂದರೆ ಎ ಈಸ್ ಬಿ ಸಿಸ್ಟರ್ ಅಂತ. ಎ ಯು ಬಿನ ಸಿಸ್ಟರ್, ಸಿ ಈಸ್ ಬೀಸ್ ಮದರ್ ಅಂತ. ಸಿ ಯು ಬಿನ ಮದರ್, ಕರೆಕ್ಟ್ ಅಲ್ಲ. ಡಿ ಈಸ್ ಸಿಸ್ ಫಾದರ್ ಅಂತ. ಡಿ ಯು ಸಿನ ಫಾದರ್. ಅದೇ ಥರ ಏನು ಕೊಡಿದರೆ ಇ ಈಸ್ ಡೀಸ್ ಮದರ್ ಅಂತ. ಇ ಯು ಡಿನ ಮದರ್ ಅಂತ. ಇ ಯು ಡಿನ ಮದರ್ ಕೊಟ್ಟಾಗ ದೆನ್ ಹೌ ಈಸ್ ಎ ರಿಲೇಟೆಡ್ ಟು ಡಿ ಅಂತ. ಸೊ ಡಿ ಯು ಅಲ್ಲ, ಎ ಯು ಡಿಗೆ ಹೇಗೆ ಅಂದರೆ ಏನು ರಿಲೇಷನ್ ಆಗ್ತಾರೆ ಅಂತ ಕೇಳಿದಾರೆ, ಹೇಗೆ ಸಂಬಂಧಿಸಿದೆ ಅಂತ. ಈ ಥರ ಕೇಳೋದು ನೋಡ್ರಿ. ಡಿದು ಮಗಳು ಯಾರು ಸಿದು ಮಗಳು ಯಾರು ಎ ಅಂತ. ಆದ್ದರಿಂದ ಮಗಳು ಅಂದರೆ ಗ್ರ್ಯಾಂಡ್ ಡಾಟರ್ ಆಫ್ ದಿ ಡಿ ಅಂತ. ಎ ಇಸ್ ದಿ ಗ್ರ್ಯಾಂಡ್ ಡಾಟರ್ ಆಫ್ ದಿ ಡಿ ಅಂತ. ಇದು ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇದು ಪಾರ್ಟ್ನರ್ಶಿಪ್ ರಿಲೇಟೆಡ್ ಇರುವಂಥ ಒಂದು ಪ್ರಾಬ್ಲಮ್. ಸೊ ಆಲ್ರೆಡಿ ನಾನು ಪಾರ್ಟ್ನರ್ಶಿಪ್ಪಲ್ಲಿ ಭಾಳಷ್ಟು ಕ್ವಶನ್ಸ್ಗಳನ್ನು KPSCಲಿ ಕೇಳಿದರು, ಅದ್ರ ರಿಲೇಟೆಡು ನಾನು ಪ್ರಾಬ್ಲಮ್ಸ್ ಮಾಡಿಸಿದ್ದೇನೆ. ಸೊ ದಯವಿಟ್ಟು ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ ನೀಟಾಗಿ ಒಂದ್ಸರಿ ಬಿಡಿಸ್ಕೊಂಡು ಹೋಗಬೇಡಿ. ಯಾಕಂದರೆ ಭಾಳಷ್ಟು ಪೇಪರ್ಸ್ಗಳಲ್ಲಿ ಪ್ರತಿಯೊಂದು ಪೇಪರಲ್ಲಿ ಒಂದೊಂದು ಪ್ರಾಬ್ಲಮ್ ಕೇಳಿದ್ದಾರೆ. ಅದಕ್ಕೆ ಸೊ ನೋಡಿ ಏನು ಕೊಟ್ಟಿದ್ದಾರೆ. ಸಂಜನಾ ಇನ್ವೆಸ್ಟೆಡ್ 70,000 ಟು ಸ್ಟಾರ್ಟ್ ಎ ಬಿಸ್ನೆಸ್. ಆಫ್ಟರ್ 8 months ಶರಣ್ ಇನ್ವೆಸ್ಟೆಡ್ 1,80,000 ಟು ಜಾಯಿನ್ ಇನ್ ದ ಸೇಮ್ ಬಿಸ್ನೆಸ್. ಆಫ್ಟರ್ 1 year ಇನ್ ವಾಟ್ ಪ್ರೊಪೋರ್ಷನ್ ವಿಲ್ ಸಂಜನಾ ಆ್ಯಂಡ್ ಶರಣ್ ಶೇರ್ ದಿ ಪ್ರಾಫಿಟ್ ಅಂತ. ಈಗ ಸಂಜನಾ ಮತ್ತು ಶರಣ್ ಅವರು ಒಂದು ಬಿಸ್ನೆಸ್ನ ಮಾಡ್ತಾರೆ. ಅವರು ಫಸ್ಟು ಸಂಜನಾ ಒಂದು ಬಿಸ್ನೆಸ್ ಮಾಡ್ತಾರೆ, ಆಮೇಲೆ 8 ತಿಂಗಳ ಆದಮೇಲೆ ಶರಣ್ ಅವ್ರು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡ್ತಾರಂತ. ಸೊ ಸಂಜನಾ ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರು 70,000. ಸೊ ಇದನ್ನು ಇನ್ವೆಸ್ಟ್ಮೆಂಟ್. ಸೊ ಅದೇ ಥರ ಶರಣ್ ಅವ್ರು ಎಷ್ಟು ಮಾಡಿದರು 1,80,000 ಅಂತ. ಟೈಮು ಇವ್ರು ಎಷ್ಟು ದಿನ ಇದರಲ್ಲಿ ಬಿಸ್ನೆಸ್ಸಲ್ಲಿ 12 ತಿಂಗಳ ಇದ್ರು. ಯಾಕಂದರೆ 1 year ತನಕ ಇದ್ದಾರಂತ ತೋರಿಸಿದ್ದಾರೆ. 1 year 12 ತಿಂಗಳ. ಅದೇ ಥರ ಇವರು ಶರಣ್ ಅವರು ಎಷ್ಟು ತಿಂಗಳಾದ್ಮೇಲೆ ಬಂದರು 8 ತಿಂಗಳಾದ್ಮೇಲೆ ಬಂದರು. 1 ವರ್ಷದಲ್ಲಿ 8 ತಿಂಗಳಾದ್ಮೇಲೆ ಬಂದರು ಅಂದರೆ ಆಲ್ರೆಡಿ 1 ವರ್ಷದಲ್ಲಿ 8 ತಿಂಗಳ ಕಳೆದೋಗಿತ್ತು ಅಂದರೆ ಇನ್ನೂ ಎಷ್ಟು 4 ತಿಂಗಳ ಉಳಿದಂತ. ಆದ್ದರಿಂದ ಶರಣ್ ಅವರು ಬಿಸ್ನೆಸ್ಸಲ್ಲಿ 4 ತಿಂಗಳ ಅವರು ಇದ್ರಂತ. ಆದ್ದರಿಂದ ನಿಮ್ಗೆ ಗೊತ್ತಿರಬೇಕು, ಪ್ರಾಫಿಟ್ ಈಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಅಂತ ಮಾಡ್ತೀವಿ ನಾವು, ಕರೆಕ್ಟ್ ಅಲ್ಲ. ಆದ್ದರಿಂದ ಇಲ್ಲಿ ನೋಡಿ, ಕಡತ ಇಲ್ಲೆಲ್ಲಿ ಹೋಗುತ್ತೋ ಹೊಡೆದು ಬಿಡಿ. ಇಲ್ಲಿ 4 0 ಇಲ್ಲಿ 4 0 ಹೋಯಿತು. 4 1 4 3 12 ಅಂತ. ಆದ್ದರಿಂದ 3 1 3 18. ಸೊ ನಮ್ಗೆ ಏನೇನು ಬರುತ್ತೆ ಇಲ್ಲಿ ಇಷ್ಟೆಲ್ಲ ಮಾಡಿದ್ಮೇಲೆ
ಸೊ ಇಲ್ಲಿ 6 ಉಳಿತು. ಸೊ ಆದ್ದರಿಂದ ನಮಗೆ ಪ್ರಾಫಿಟ್ ರೇಷಿಯೋ ಏನೇನು ಉಳಿತು, 7:6 ಉಳಿತು. ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅನ್ಕೊಂಡ್ರೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇವತ್ತಿನ ಕ್ಲಾಸಲ್ಲಿ ಲಾಸ್ಟ್ ಪ್ರಾಬ್ಲಮ್ ಆ್ಯಂಡ್ ಲಾಸ್ಟ್ ಸೀರೀಸ್ ಆಗಿರುವಂಥದ್ದು ಇದು KPSC PYQ ಸೀರೀಸಲ್ಲಿ. ಸೊ ಲಾಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅಂದರೆ, in the first 15 overs of a cricket match the run rate was only 4.6. what should be the run rate in the remaining 25 overs to reach the target of 259 runs ಅಂತ. ಸೊ ಅವ್ರೇನು ಕೇಳಿದಾರೆ, ಒಂದು 15 overs ರನ್ ರೇಟ್ ಕೊಟ್ಟಿದ್ದಾರೆ. 15 overs ರನ್ ರೇಟ್ ಎಷ್ಟಿದೆ, 4.6 ಅಂತ ಕೊಟ್ಟಿದ್ದಾರೆ. ಇದು ರನ್ ರೇಟ್. ನಮಗೆ 15 overs ರನ್ ರೇಟ್ ಕೊಟ್ಟಿದಾರಲ್ಲ, ನಮಗೆ 15 overs ರನ್ ಸ್ಕೋರ್ ಎಷ್ಟಾಗಿತ್ತಂತ, ರನ್ಸ್ ಸ್ಕೋರ್ ಎಷ್ಟಾಗಿತ್ತಂತ. ರನ್ಸ್ ಸ್ಕೋರ್ ಎಷ್ಟಾಗಿತ್ತು ನಮಗೆ 15 overs ಅಂದರೆ 15 × 4.6 ಮಾಡಬೇಕು. ಆದ್ದರಿಂದ ಸ್ಕೋರ್ ಎಷ್ಟಿತ್ತು, ಸ್ಕೋರು 15 overs ಸ್ಕೋರ್ ಎಷ್ಟಿತ್ತು ಅಂದರೆ 69 ಇತ್ತು. ಯಾಕಂದರೆ 16 90.00 ಅದು ಪಾಯಿಂಟ್ ಆದಮೇಲೆ 0 ಹೋಗ್ಬಿಡುತ್ತೆ. ಅದರಿಂದ 69 ಉಳಿತು. ಈಗ ನಮಗೇನು ಕೊಟ್ಟಿದ್ದಾರೆ ಅವರು, 259 ರನ್ಸ್ನ ಟಾರ್ಗೆಟ್ ರೀಚ್ ಮಾಡಬೇಕಾದ್ರೆ ಇನ್ನು 25 ಅವರ್ಸಲ್ಲಿ ಅವ್ನು ರನ್ ರೇಟ್ ಎಷ್ಟಾಗಿರ್ಬೋದು ಕಟ್ಟಿದ್ದಾರೆ. ಅವ್ನು 259 ರನ್ಸ್, ರಿಮೈನಿಂಗ್ ರನ್ಸ್ 259. ಸೊ ನಮಗೆ ಈಗ ಟಾರ್ಗೆಟ್ ಒಂದು ಎಷ್ಟಿರೋದು 259. ಅದರಲ್ಲಿ ನಮಗೆ ರಿಮೈನಿಂಗ್ ರನ್ಸ್ ಎಷ್ಟು ಅಂತ ಫಸ್ಟ್ ಕಂಡಿಡ್ರಿ. ರಿಮೈನಿಂಗ್ ರನ್ಸ್ ಎಷ್ಟು ಅಂತ, ರಿಮೈನಿಂಗ್ ರನ್ಸ್ ಗೊತ್ತಾಗಬೇಕಂದ್ರೆ ಟಾರ್ಗೆಟ್ ಎಷ್ಟು 259, ಅದರಲ್ಲಿ 69 ಕಳೆದ್ಬಿಡಿ. ಯಾಕಂದರೆ ಆಲ್ರೆಡಿ ಅವನು 50 ಓವರಲ್ಲಿ 69 ರನ್ನ ತೆಗೆದಿದ್ದಾನೆ. ಅದಕ್ಕೆ ತೆಗೆದ್ರೆ ನಮಗೇನಾಯ್ತು, ರಿಮೈನಿಂಗ್ ರನ್ಸ್ ಎಷ್ಟು ಉಳಿತು, ಇಲ್ಲಿ 190 ಉಳಿತು. ರಿಮೈನಿಂಗ್ ಓವರ್ಸ್ ಎಷ್ಟಿದ್ದಾವೆ, ರಿಮೈನಿಂಗ್ ಓವರ್ಸ್ ಎಷ್ಟಿದ್ದಾವೆ, ಓವರ್ಸು 25. ಆದ್ದರಿಂದ ನಮ್ಗೆ 25 ಓವರ್ಸಲ್ಲಿ ನಮಗೆ ರಿಮೈನಿಂಗ್ ರನ್ಸ್ ರನ್ ರೇಟ್ ಬೇಕಂದರೆ ಅದರಿಂದ 190ನ 25ಇಂದ ಡಿವೈಡ್ ಮಾಡಿಬಿಡಿ, ನಮಗೆ ರನ್ ರೇಟ್ ಸಿಕ್ಬಿಡುತ್ತೆ. ಸೊ ಇದು ರನ್ ರೇಟ್. ಸೊ ಡಿವೈಡ್ ಮಾಡಿದಾಗ ನಮಗೇನು ಸಿಗುತ್ತೆ ಅಂದರೆ 25 ಒಳ್ಳೆ 175 ಕರೆಕ್ಟಲ್ಲ, 175. ಸೊ 5 ಮತ್ತು 8ರಲ್ಲಿ 150, 150 ಆಗುತ್ತಂದರೆ 0.6 ಅಂತ. ಆದ್ದರಿಂದ 7.6 is the right answer ಅಂತ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಆಫ್ಟರ್ ರಿಮೈನಿಂಗ್ 25 ಓವರ್ಸಲ್ಲಿ ಆ ಒಂದು ಟೋಟಲ್ ರನ್ ರೇಟ್ ಎಷ್ಟಿರುತ್ತೆ, 7.6 ಇರುತ್ತೆ ಅಂತ. ಇದು ಆನ್ಸರ್. ಸೊ ಇದು ಇವತ್ತಿನ ಕ್ಲಾಸಿನ ಇರುವಂಥ KPSC PYQ ಸೀರೀಸ್ ಕ್ವಶನ್ಸ್ಗಳ ಸೊಲ್ಯೂಷನ್ಸ್. ಸೊ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಹಾಗೆ ಇವತ್ತಿಂದ ಇದು KPSC ಸೀರೀಸ್ನ ಕೊನೆಯ ವಿದಾಯ. KPSC ಸೀರೀಸ್ ಇವತ್ತಿಂದ ಮುಗೀತು. ಸೊ ಇದಾದ್ಮೇಲೆ ನಾನು ನಿಮ್ಗೆ ಫಸ್ಟ್ ಹೇಳಿದ್ನಲ್ಲ, KA PYQ ಸೀರೀಸ್ ಕ್ವಶನ್ ಪೇಪರ್ ಸಿಕ್ಕರೆ KA PYQ ಸೀರೀಸ್ನ ಮಾಡಿಸ್ತೀನಿ. ನಾನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸ್ತೀನಿ. ಇದಾದಮೇಲೆ ನಾವು ನಾಳೆಯಿಂದ KSET ಪೇಪರ್ನ ಸಾಲ್ವ್ ಮಾಡಿಸ್ತೀನಿ. ನಾನು KSETಲ್ಲಿ ಅಂದರೆ ರೀಸೆಂಟಾಗಿ ನವೆಂಬರಲ್ಲಿ ನಡೆದಿರುವಂಥ ಎಕ್ಸಾಮ್ನ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸ್ತೀನಿ. ಅಲ್ಲಿ ಯಾವ ಥರ ಕ್ವಶನ್ಸ್ ಇದ್ದಾವೆ ಅದನ್ನು ಬಿಡಿಸೋದು ಅಂತ. ಇದಾದಮೇಲೆ ನಾವು ಆ್ಯಸ್ ಯೂಸ್ವಲ್ ಆಗಿ ರೀಸನಿಂಗ್ ಕ್ಲಾಸಸ್ ಚಾಪ್ಟರ್ ವೈಸ್ ಮಾಡ್ತಿದ್ವಿ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಕ್ಲಾಸು ಕೂಡ ಚಾಪ್ಟರ್ ವೈಸ್ ಮಾಡ್ತಿದ್ವಿ. ಸೊ ಅದನ್ನು ನಾನು ಬರ್ತಾ ಕ್ಲಾಸಲ್ಲಿ ತೊಗೊತೀನಿ. ನಿಮಗೇನೋ ಡೌಟ್ಸ್ ಇದ್ದರೆ ಸೊ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಇಷ್ಟು ನನ್ನ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು. ನಿಮಗೇನಾದರೂ ಮಾಹಿತಿಗಳು ಇದ್ದರೆ, ಯಾವುದಾದ್ರೂ ಚಾಪ್ಟರ್ಗಳ ಮಾಹಿತಿ ಬೇಕಾಗಿತ್ತು, ಕಾನ್ಸೆಪ್ಟ್ ಕ್ಲಿಯರೇಷನ್ ಅಂದರೆ ಡೌಟ್ ಬಿದ್ದರೆ ನಾವು ಕೇಳ್ಬೋದು. ಇಷ್ಟು ನನ್ನ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು.